ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ MG ಲರ್ನಿಂಗ್ ಹಬ್ಗೆ ಸ್ವಾಗತ. ಸೊ ಈ ಸೆಷನ್ ಬಂದು KCT ಮಾಸ್ಟರ್ ಕ್ಲಾಸ್ ಸೆಷನ್, ಅಂದ್ರೆ ಚಾಪ್ಟರ್ದು ಒನ್ ಶಾರ್ಟ್ ಸೆಷನ್ ಅಂತಾನೂ ಸಹ ಹೇಳ್ಬೋದು. ಇದ್ರೊಳಗಡೆ KCT ಎಕ್ಸಾಮಿನೇಷನ್ಗೆ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಡಿಸ್ಕಷನ್ ಮಾಡೋಣ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಪಾಸ್ಟ್ 10 years KCT ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಅಂಡ್ ಐ ವಿಲ್ ಆಲ್ಸೋ ಗಿವ್ ಸಮ್ ಆಫ್ ದಿ ಕ್ವಶನ್ಸ್ ಫಾರ್ ಯು ಗೈಸ್. ಅಸೈನ್ಮೆಂಟ್ ಹಾಕೊಡ್ತೀನಿ ಅಟ್ ದಿ ಎಂಡ್, ಸೊ ದಟ್ ಯು ಗೈಸ್ ಕ್ಯಾನ್ ಆಲ್ಸೋ ವರ್ಕ್ಔಟ್. ಓಕೆನಾ? ಸೊ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗೋ ತರ ಈ ಸೆಷನ್ ನ ಮಾಡ್ತಿದ್ದೀನಿ. ಸೊ ಪ್ಲೀಸ್ ವಾಚ್ ಇಟ್ ಅಂಟಿಲ್ ದಿ ಎಂಡ್. ಸೊ ನನ್ನ ಹೆಸರು ಬಂದು ಮಾರುತಿ ಗೌಡ. ಐ ಆಮ್ ಅ ಫಿಸಿಕ್ಸ್ ಲೆಕ್ಚರರ್ ಅಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡು, ದಟ್ ಈಸ್ ಟೀಚಿಂಗ್ physics. So let's start the session. First master class session on the units and measurements. So nimge April al conduct agtide KCT examination, that we know. So before starting this session, you should know that nature alli yavade physical quantity idro adanna measure ಮಾಡಬಹುದು. If you know that much, then listen to this first. Measurement of any physical quantity consists of numerical value along with a certain basic arbitrarily chosen internationally accepted reference standard called unit. Ide unit du definition ಏನು ಕೇಳ್ತಾರಲ್ಲ ಅದೇ unit du definition. ಅಂದ್ರೆ ಇಟ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್. ಯಾವ್ದಾದ್ರು ಒಂದು ಫಿಸಿಕಲ್ ಕ್ವಾಂಟಿಟಿನ ತಗೊಳ್ಳಿ, ಅದಕ್ಕೊಂದು ನ್ಯೂಮರಿಕಲ್ ವ್ಯಾಲ್ಯೂ ಇರುತ್ತೆ, ನಂಬರ್ ಇರುತ್ತೆ, ಅದ್ರ ಜೊತೆಗೆ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ರೆಫರೆನ್ಸ್ ಸ್ಟ್ಯಾಂಡರ್ಡ್, ರೆಫರೆನ್ಸ್ಗೋಸ್ಕರ ಒಂದು ಸ್ಟ್ಯಾಂಡರ್ಡ್ ನೇಮ್ ಕೊಟ್ಟಿರ್ತಾರೆ, ಅದನ್ನೇ ಯೂನಿಟ್ ಅಂತ ಕರೆಯೋದು. ಡನ್. ಸೊ ಎವ್ರಿ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ಮೆಷರ್ಡ್. ಮೆಷರ್ ಮಾಡಿದ್ನ ನ್ಯೂಮರಿಕಲ್ ವ್ಯಾಲ್ಯೂ ಮತ್ತೆ ಯೂನಿಟ್ ಸಹ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಂದ್ರೆ ಲೆಂತ್ ಅಂತ ತಗೊಳ್ಳಿ. ಲೆಂತ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ, ಹೌದಾ? ಸೊ ಲೆಂತ್ ಇಸ್ ಈಕ್ವಲ್ ಟು 2 meters ಅಂತ ತಗೊಂಡಿದ್ದೀನಿ. 2 meter ಅಂತ ತಗೊಳ್ಳಿ, ಮೀಟರ್ಸ್ ಅಲ್ಲ. ಸೊ ಇಲ್ಲಿ 2 ಇದೆಯಲ್ಲ, ದಿಸ್ ಇಸ್ ನ್ಯೂಮರಿಕಲ್ ವ್ಯಾಲ್ಯೂ. ಇದು ಒಂದು ನ್ಯೂಮರಿಕಲ್ ವ್ಯಾಲ್ಯೂ. ಅಂಡ್ ಮೀಟರ್ ಇದೆಯಲ್ಲ, ಅದನ್ನೇನೆ ಯೂನಿಟ್ ಅಂತ ಕರೆಯೋದು. ಸರಿನಾ? ಈ ತರ ಯಾವುದೇ ಫಿಸಿಕಲ್ ಕ್ವಾಂಟಿಟೀಸ್ ತಗೊಳ್ರಪ್ಪ, ಮಾಸ್, ಟೆಂಪರೇಚರ್, ಟೈಮ್, ಎವ್ರಿಥಿಂಗ್ ಕ್ಯಾನ್ ಬಿ ಮೆಷರ್ಡ್. ಅದ್ರ ಜೊತೆಗೆ ಏನೋ ನಂಬರ್ ಅಸೈನ್ ಆಗಿರುತ್ತೆ, ಯೂನಿಟ್ ಸಹ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೈಮ್ ನಾನು 2 seconds ಅಂತ ಹೇಳ್ತಿದ್ದೀನಿ ಅಂದ್ರೆ 2 is a numerical value and second is a unit. ಐ ಥಿಂಕ್ ಯು ಗಾಟ್ ಅ ಐಡಿಯಾ. ಅರ್ಥ ಆಯ್ತಾ? ಯೂನಿಟ್ ಅಂದ್ರೆ ಏನು ಅಂತ ಕ್ಲಿಯರ್ ಆಯ್ತು. ಸೊ ಇಷ್ಟ ಆದ್ಮೇಲೆ there are 3 types of physical quantities. 3 types of physical quantities ಇದೆ. ಒಂದು ಫಸ್ಟ್ ಒನ್ ಬಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಯು ಗಾಟ್ 3 types. ಅದರಲ್ಲಿ ಫಸ್ಟ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿನ ನೋಡೋಣ. ಏನು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೇನು? ದೇ ಆರ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂಡ್ ಡು ನಾಟ್ ಡಿಪೆಂಡ್ ಆನ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟಿ. ಸೊ ಇವು ಮೋಸ್ಟ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್. ಅಂಡ್ ಇದು ಯಾವುದೇ ತರ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಲ್ಲ, ಅಷ್ಟು ನೆನಪಿರ್ಲಿ. ಸೊ ಯಾವ 7 ಫಿಸಿಕಲ್ ಕ್ವಾಂಟಿಟೀಸು? ಸೊ ಅದರಲ್ಲಿ 7 ಫಿಸಿಕಲ್ ಕ್ವಾಂಟಿಟೀಸ್ ಇದೆಯಪ್ಪ ಫಂಡಮೆಂಟಲ್ಲಿ. ಯಾವ್ಯಾವು? ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲೂಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಇಲ್ಲಿ ಮಾಸ್ ಅಂತ ಬಂದ್ರೆ ಇದಕ್ಕೊಂದು ಯೂನಿಟ್ ಇದೆ, ಏನದು? ಕಿಲೋಗ್ರಾಮು. ಇಲ್ಲಿ ಸಿಂಬಲ್ ಮೆನ್ಷನ್ ಮಾಡಿದೀನಿ, ಸಿಂಬಲ್ ಐ ಥಿಂಕ್ ಎವ್ರಿ ಒನ್ ನೋಸ್ ದಿಸ್. ಲೆಂತ್ ಅಂತ ಬಂದ್ರೆ ಅದಕ್ಕೆ ಯೂನಿಟ್ ಬಂದು ಮೀಟರು. ಟೈಮ್ ಅಂತ ಬಂದ್ರೆ ಸೆಕೆಂಡು. ಟೆಂಪರೇಚರ್ಗೆ ಕೆಲ್ವಿನ್, ಸಿಂಬಲ್ ಇಸ್ ಕ್ಯಾಪಿಟಲ್ ಕೆ. ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರು. ಲೂಮಿನಸ್ ಇಂಟೆನ್ಸಿಟಿ ಬಂದು ಕ್ಯಾಂಡಲ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಬಂದು ಮೋಲ್. ಯು ಗಾಟ್ ಇಟ್? ಸೊ ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಹೇಗ್ ನೆನ್ಪಿಟ್ಕೋತಿರೋ ಅದು ನಿಮಗ್ ಬಿಟ್ಟಿದ್ದು. ಈಸಿ ಇದೆ, ಒಂದ್ಸತಿ ನೆನ್ಪಿಟ್ಕೊಂಡ್ರೆ ಕೊನೆ ತಕ ಇರುತ್ತೆ. ಡನ್. ಸೊ ಇದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ನೆಕ್ಸ್ಟ್ ಹೋಗೋಣ. ಅದಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಒಂದ್ 4 ಇಂಟರ್ನ್ಯಾಷನಲ್ ಸಿಸ್ಟಮ್ಸ್ ಇದಾವಪ್ಪ. ಅದರಲ್ಲಿ CGS, FPS, MKS ಸಿಸ್ಟಮ್ ಅಂತ ಕರೀತಾರೆ. CGS ಸಿಸ್ಟಮ್ ಅಂದ್ರೇನು? ಸಿ ಅಂದ್ರೆ ಸೆಂಟಿಮೀಟರ್, ಜಿ ಅಂದ್ರೆ ಗ್ರಾಮು, ಎಸ್ ಅಂದ್ರೆ ಸೆಕೆಂಡ್. ಓಕೆನಾ? CGS ಅಂದ್ರೆ ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್. FPS ಅಂದ್ರೇನು? ಫುಟ್, ಪೌಂಡ್, ಸೆಕೆಂಡ್. ಅಂಡ್ MKS ಅಂದ್ರೆ ಏನು? ಮೀಟರು, ಕೆಜಿ, ಸೆಕೆಂಡ್. ಅಂಡ್ ಈ ಮೂರನ್ನು ಯೂಸ್ ಮಾಡಲ್ಲ. ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಅಂದ್ರೆ ಈ ಮೂರನ್ನು ಎಲ್ಲಾ ದೇಶದಲ್ಲೂ ಯೂಸ್ ಮಾಡಲ್ಲ. ಕಂಪ್ಲೀಟ್ ಆಲ್ ಅರೌಂಡ್ ದಿ ವರ್ಲ್ಡ್ ಅಲ್ಲಿ ಯೂಸ್ ಮಾಡೋದು ಒಂದೇನೆ SI ಸಿಸ್ಟಮ್.
SI ಸಿಸ್ಟಮ್ ನ ಎಲ್ಲರೂ ಅಗ್ರಿ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ದಟ್ ಈಸ್ ಒಂದು SI ಸಿಸ್ಟಮ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಟೈಪಿಗೆ ಬರೋಣ, ಸಪ್ಲಿಮೆಂಟರಿ ಕ್ವಾಂಟಿಟಿ. ಈ ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಅಲ್ಲಿ ಎರಡೇ ಫಿಸಿಕಲ್ ಕ್ವಾಂಟಿಟಿ ಇರೋದು, ಒಂದು ಪ್ಲೇನ್ ಆಂಗಲ್, ಇನ್ನೊಂದು ಬಂದು ಸಾಲಿಡ್ ಆಂಗಲ್. ಸೊ ಪ್ಲೇನ್ ಆಂಗಲ್ SI ಯೂನಿಟ್ ಬಂದು ರೇಡಿಯನ್ ಅಂಡ್ ಸಿಂಬಲ್ ಬಂದು ರೇಡ್, RAD. ಸಾಲಿಡ್ ಆಂಗಲ್ ಸ್ಟೆರಿಡಿಯನ್, ಸಿಂಬಲ್ SR, ಸ್ಮಾಲ್ SR. ಯು ಶುಡ್ ರಿಮೆಂಬರ್ ದಿಸ್. ಈ ಯೂನಿಟ್ ಮತ್ತೆ ಇವೆರಡರದು ಯೂನಿಟ್ ನೆನ್ಪಿಟ್ಕೊಳ್ಳೇಬೇಕು. ಅಂಡ್ ಯು ಶುಡ್ ನೋ ದಟ್ ದೀಸ್ ಆರ್ ಡೈಮೆನ್ಷನ್ಲೆಸ್. ಇದಕ್ಕೆ ಯಾವುದೇ ತರ ಡೈಮೆನ್ಷನ್ಸ್ ಇರೋದಿಲ್ಲ. ಸೊ ಇದನ್ನ ಮೋಸ್ಟ್ ಆಫ್ ದಿ ಟೈಮ್ ಅಲ್ಲಿ ಕೇಳ್ತಾ ಇರ್ತಾನೆ, ಯಾವ ಫಿಸಿಕಲ್ ಕ್ವಾಂಟಿಟೀಸ್ಗೆ ಯೂನಿಟ್ ಇದೆ ಬಟ್ ಡೈಮೆನ್ಷನ್ ಇಲ್ಲ ಅಂತ. ಸೊ ಆಪ್ಷನ್ ಅಲ್ಲಿ ಏನಾದ್ರು ನಿಮಗೆ ಆಂಗಲ್, ಸಾಲಿಡ್ ಆಂಗಲ್ ಏನಾದ್ರು ಬಂದ್ರೆ ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಡನ್. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನಪ್ಪಾ? ಕ್ವಾಂಟಿಟೀಸ್ ವಿಚ್ ಆರ್ ಡಿರೈವ್ಡ್ ಯೂಸಿಂಗ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟೀಸ್ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡಿರೋದನ್ನ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಹೆಸರಲ್ಲೇ ಇದೆ. ಎಕ್ಸಾಂಪಲ್ ತಗೋಣ, ಬೇಗ ಅರ್ಥ ಆಗ್ಬಿಡುತ್ತೆ. ಸ್ಪೀಡ್. ಸ್ಪೀಡ್ಗೆ ಫಾರ್ಮುಲಾ ಏನಪ್ಪಾ? ಸ್ಪೀಡ್ಗೆ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಬೈ ಟೈಮ್. ಕರೆಕ್ಟ್, ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸಿಗೆ ಯೂನಿಟ್ ಏನ್ ಬರುತ್ತೆ? ಮೀಟರ್. ಟೈಮಿಗೆ ಯೂನಿಟ್ ಏನ್ ಬರುತ್ತೆ? ಸೆಕೆಂಡ್. ಸೊ ಸ್ಪೀಡಿಗೆ ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್. ಸೊ ವಾಟ್ ವಿ ಡಿಡ್ ಹಿಯರ್, ಇಲ್ಲಿ ಏನ್ ಮಾಡಿದ್ವಿ ನಾವು? ಆಕ್ಚುಲಿ ಡಿರೈವ್ ಮಾಡಿದ್ವಿ, ಡಿರೈವ್ ಯೂಸಿಂಗ್ ಫಂಡಮೆಂಟಲ್ ಕ್ವಾಂಟಿಟೀಸ್. ದಟ್ಸ್ ವೈ ದೇ ಆರ್ ಕಾಲ್ಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಷ್ಟೇ. ಇವಾಗ ಇದು ಬಂತು ಅಂದ್ರೆ ಆಕ್ಸಿಲರೇಷನ್ ಹೇಳ್ಬೋದು. ಆಕ್ಸಿಲರೇಷನ್ಗೆ ಫಾರ್ಮುಲಾ ಏನ್ರೋ? ವೆಲಾಸಿಟಿ. ಸ್ಪೀಡ್ ಅಂತಾನು ತಗೋಬಹುದು. ಸ್ಪೀಡ್ ಈಸ್ ಈಕ್ವಲ್ ಟು ವೆಲಾಸಿಟಿ, ಸೇಮ್ ಇರುತ್ತೆ ಅದು ಮತ್ತೆ ಅದು. ವೆಲಾಸಿಟಿ ಬೈ ಟೈಮ್. So what is the SI unit of velocity? That is meter per second by second. This is equal to meter per second square. So that's how you derive a unit for derived quantity, physical quantity. Force bandre formula ಏನು? Mass into acceleration. Mass ಗೆ ಯೂನಿಟ್ ಏನಪ್ಪಾ? SI unit kg. Acceleration ಇಲ್ಲೇ ಬರೋದ್ನಲ್ಲ, kg meter per second square. That's it. That's how you solve a derived physical quantity unit. Next, moving on to units ಅಂದ್ರೆ ಏನು ಅಂತ ಗೊತ್ತಾಯ್ತು, ಅದ್ರ ಟೈಪ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ತಿದೀವಿ? ನೆಕ್ಸ್ಟ್ ಪಾರ್ಟ್ ಇಸ್ ಡೈಮೆನ್ಷನ್ಸ್. ಡೈಮೆನ್ಷನ್ ಪಾರ್ಟ್ ಮಾತಾಡೋಣ. ಫಸ್ಟ್ ಇಲ್ಲಿರೋದು ನಾವು ಓದ್ತಿದೀನಿ, ಕೇಳಿಸ್ಕೊಳ್ಳಿ. Physical quantities can be expressed in terms of 7 fundamental quantities. 7 fundamental quantities. These 7 quantities are called dimensions of the physical world. ಬ್ಲಾ 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 ಇಷ್ಟೆಲ್ಲ ತಲೆ ಇಟ್ಕೋಬೇಡಿ. ಈ ಡೈಮೆನ್ಷನ್ಸ್ ಅಂದ್ರೆ ಒಂದು ಕಾನ್ಸೆಪ್ಟ್ ಸೈಂಟಿಸ್ಟ್ ಆಸ್ ಏನು ಕ್ರಿಯೇಟ್ ಮಾಡಿರೋದು. ಏಂತಕ್ಕೆ ಅಂದ್ರೆ ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಶನ್. ಚೆಕ್ ದಿ ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಶನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಡೈಮೆನ್ಷನ್ ಅನಾಲಿಸಿಸ್ ಅನ್ನೋದನ್ನ ಯೂಸ್ ಮಾಡ್ಕೋತಾರೆ. ಇದ್ರಲ್ಲಿ ಏನು ಕ್ರಿಯೇಟ್ ಮಾಡಿದಾರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಹೊಸ ಈಕ್ವೇಶನ್ ಇದೆ ಅಂದ್ರೆ ಅದಕ್ಕೆ ಅಪ್ಲೈ ಮಾಡಿ, ಇಸ್ ಇಟ್ ಪ್ರಾಕ್ಟಿಕಲಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ದಟ್ಸ್ ವೈ ಡೈಮೆನ್ಷನ್ಸ್ ಆರ್ ಸೋ ಇಂಪಾರ್ಟೆಂಟ್. ಅದಕ್ಕೊಂದು ಸಿಂಬಲ್ಗಳಿದಾವೆ, ಅದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಅರ್ಥ ಆಗ್ತಿದ್ಯಾ? ಇಷ್ಟು ಗೊತ್ತಾದ್ರೆ ಡೈಮೆನ್ಷನ್ಸ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಮಥಿಂಗ್ ವಿಚ್ ಇಸ್ ಕ್ರಿಯೇಟೆಡ್ ಟು ಚೆಕ್ ವೆದರ್ ದ ಈಕ್ವೇಶನ್ಸ್ ಆರ್ ಕರೆಕ್ಟ್ ಆರ್ ನಾಟ್. ಡನ್. ಸೊ ಇದ್ರಲ್ಲಿ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆಯಲ್ಲ, ಅದನ್ನ ಡಿನೋಟ್ ಮಾಡ್ತಿದೀವಿ. ಅದನ್ನ ಡೈಮೆನ್ಷನ್ಸ್ ಅಂತ ಡಿನೋಟ್ ಮಾಡ್ತಿದ್ದಾರೆ. ಹೇಗೆ ಡಿನೋಟ್ ಮಾಡ್ತಾರೆ? ಮಾಸ್ ನ ಬಂದು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇಟ್ಟಿರ್ತಾರೆ ಎಲ್ಲಾನು, ಕ್ಯಾಪಿಟಲ್ ಎಂ ಇಂದ. ಅದೇ ತರ ಲೆಂತ್ ಕ್ಯಾಪಿಟಲ್ ಎಲ್ ಇಂದ, capital T, time, temperature is capital K, electric current is capital A, luminous intensity ಬಂದು capital C, and amount of substance ಬಂದು mole, small letter. ಈ 7 physical quantities ನ ಯೂಸ್ ಮಾಡ್ಕೊ 7 dimensions ಯೂಸ್ ಮಾಡ್ಕೊಂಡೆ ಇನ್ ಮಿಕ್ಕಿದೆಲ್ಲ physical quantities dimensions ನು ತಗೋತಾರೆ. ಹೇಗೆ? ಐ ವಿಲ್ ಗಿವ್ ಯು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಏರಿಯಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಟ್ ಈಸ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಇದಕ್ಕೆ ಡೈಮೆನ್ಷನ್ಸ್ ಬರೆಯೋದು ಹೇಗೆ ಅಂದ್ರೆ ಫಸ್ಟ್ ಫಾರ್ಮುಲಾ ಬರ್ಕೋತೀರಾ. ವಾಟ್ ಈಸ್ ದ ಫಾರ್ಮುಲಾ ಆಫ್ ಏರಿಯಾ? ಪೈ ಆರ್ ಸ್ಕ್ವೇರ್. ಸೊ ಇದು ಪೈ ಬಂದು ಕಾನ್ಸ್ಟೆಂಟ್, ಅದಕ್ಕೆ ಯಾವ್ದು ಯೂನಿಟ್ ಇಲ್ಲ, ತೆಗೆದಾಕ್ಬಿಡಿ. ಆರ್ ಬಂದು ರೇಡಿಯಸ್ ಅಲ್ವಾ? ರೇಡಿಯಸ್ ಇಂಟು ರೇಡಿಯಸ್ ನ ಮೀಟರ್ ಇಂದ
ಲೆಂತ್ ಅಲ್ವಾ, ಅದು ಒಂದು ಮೆಷರ್ಮೆಂಟ್. ಸೊ ಮೀಟರ್ ಇಂಟು ಮೀಟರ್ ಅಂತ ಬರ್ಕೋಬೋದಾ. ಸೊ ಇದನ್ನ ಎಲ್, ಮೀಟರ್ ಅಂದ್ರೆ ಕ್ಯಾಪಿಟಲ್ ಎಲ್ ಅಂತ ಬರ್ಕೋಬೋದಾ. ಸೊ ವಿ ಗಾಟ್ ಎಲ್ ಸ್ಕ್ವೇರ್, ದಟ್ಸ್ ಇಟ್. ಫೋರ್ಸ್ ಅಂತ ಬಂದ್ರೆ ಏನಪ್ಪ ಫಾರ್ಮುಲಾ, ಮಾಸ್ ಇಂಟು ಆಕ್ಸಿಲರೇಷನ್. ಮಾಸಿಗೆ ಇದೇನ್ರೋ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಾ, ಇಷ್ಟು ಬರ್ಕೊಂಡ್ರ. ಇವಾಗ ಕೆ ಜಿನ ಹೇಗೆ ಇಂಡಿಕೇಟ್ ಮಾಡ್ತೀರಾ, ಎಮ್ ಇಂದ ಇಂಡಿಕೇಟ್ ಮಾಡ್ತೀವಿ ಕೆ ಜಿನ, ಮಾಸ್ನ. ಅಂಡ್ ಮೀಟರ್ ಈಸ್ ಇಂಡಿಕೇಟೆಡ್ ಬೈ ಕ್ಯಾಪಿಟಲ್ ಎಲ್, ಸೆಕೆಂಡ್ ಈಸ್ ಇಂಡಿಕೇಟೆಡ್ ಬೈ ಕ್ಯಾಪಿಟಲ್ ಟಿ ಪವರ್ -2. ಐ ಹೋಪ್ ಯು ಗಾಟ್ ಇಟ್. ಎಷ್ಟು ಈಸಿ ಇದೆ. ಸೊ ಕೆ ಜಿ ಕ್ಯಾಪಿಟಲ್ ಎಮ್, ಮೀಟರ್ ಕ್ಯಾಪಿಟಲ್ ಎಲ್, ಸೆಕೆಂಡ್ ಕ್ಯಾಪಿಟಲ್ ಟಿ, ದಟ್ಸ್ ಇಟ್. ಸೊ ಆಂಗಲ್ಗೆ ಹೇಳ್ರಪ್ಪ, ಈಗ ಆಂಗಲ್ಗೆ ಏನಾದ್ರು ಇದೆಯಾ. ಸೊ ಅವಾಗಲೇ ಹೇಳ್ದೆ ಇದಕ್ಕೆ ಯೂನಿಟ್ ಇದೆ, ದಟ್ ಈಸ್ ರೇಡಿಯನ್, ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಡೈಮೆನ್ಷನ್ಲೆಸ್ ಅಂತ ಹೇಳ್ಬೋದು. ಡನ್. ಈ ತರ ತುಂಬಾ ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ ಅಂಡ್ ಯು ಶುಡ್ ರಿಮೆಂಬರ್. ನಿಮಗೆ ಅದು ಡೈರೆಕ್ಟ್ ನೆನ್ಪಿಟ್ಕೊಳಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದಿ ಫಾರ್ಮುಲಾ. ಫಾರ್ ಎಕ್ಸಾಂಪಲ್, ಈಗ ಮೊಮೆಂಟ್ ಆಫ್ ಇನರ್ಷಿಯಾ ತಗೋತೀನಿ ಅಂತ ಅನ್ಕೊಳ್ಳಿ. ಮೊಮೆಂಟ್ ಆಫ್ ಇನರ್ಷಿಯಾ ಅದು ಫಾರ್ಮುಲಾ ಏನ್ರೋ, ಮಾಸ್ ಇಂಟು ವೆಲಾಸಿಟಿ. ದಿಸ್ ಇಸ್ I is equal to m r square. This is the formula, right? This is the formula, not mass into velocity. Moment of inertia formula bandu I is equal to mr square, mass into radius square. So mass bandu capital M inda indicate ಮಾಡ್ತೀವಿ and r square na l square inda indicate ಮಾಡ್ತಿದೀವಿ. This is the dimension. This is how you derive. Next, ಈಗ impulse na bandre, impulse is nothing but force into time. You apply the dimension equation, that's it. You have to remember at least the formulas adru ನೆನ್ಪಿಟ್ಕೋಬೇಕು. ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ you can derive it easy ಆಗಿ derive ಮಾಡ್ಕೋಬಹುದು. Understood? And there are so many you have to remember all this. ಇದೆಲ್ಲ ನೆನ್ಪಿಟ್ಕೊಳ್ಳೇಬೇಕು. ವರ್ಕು, ಎನರ್ಜಿ, ಪವರ್, ಟಾರ್ಕು ಇವೆಲ್ಲ ನೀವು ನೆನ್ಪಿಟ್ಕೊಳ್ಳೇಬೇಕು. ಹೇಗೆ ನೆನ್ಪಿಟ್ಕೋತೀರಾ ಅದು ನಿಮಗೆ ಬಿಟ್ಟಿದ್ದು. ಸ್ಟ್ರೆಸ್ಸಿಗೆ ಡೈಮೆನ್ಷನ್ ಇದೆ ಬಟ್ ಸ್ಟ್ರೈನಿಗೆ ಡೈಮೆನ್ಷನ್ ಇಲ್ಲ, ಅದು ನೆನ್ಪಿಟ್ಕೊಳ್ಳಿ. ಡನ್. ಎಂಟ್ರೋಪಿ ಇವೆಲ್ಲ ಅಂದ್ರೆ ನಾನು ಮಾರ್ಕ್ ಮಾಡ್ತಿದ್ದೀನಿ ಅಂತ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳೋದಲ್ಲ, ಎಲ್ಲ ನೆನ್ಪಿಟ್ಕೋಬೇಕು. ಚಾರ್ಜು, ಪೊಟೆನ್ಷಿಯಲ್ಲು, ಇಂಟೆನ್ಸಿಟಿ, ಕೆಪಾಸಿಟೆನ್ಸು, ಪರ್ಮಿಟಿವಿಟಿ ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಕಂಡಕ್ಟೆನ್ಸು, ಕಂಡಕ್ಟಿವಿಟಿ, ಫ್ಲಕ್ಸು, ಮ್ಯಾಗ್ನೆಟಿಕ್ ಮೂಮೆಂಟು ಇವೆಲ್ಲ ತುಂಬಾ ಸತಿ ಕೇಳಿದಾನೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಈ ಮಾರ್ಕ್ ಮಾಡ್ತಿದ್ದೀನಿ ಅಂತ ಅಷ್ಟು ಮಾತ್ರ ನೆನ್ಪಿಟ್ಕೋಬೇಕು ಅಂತಲ್ಲ, ನಾನು ಎಷ್ಟು ಲಿಸ್ಟ್ ಔಟ್ ಮಾಡಿದ್ದೀನೋ ಇಲ್ಲಿ ಅಷ್ಟೂ ಸಹ ನೀವು ನೆನ್ಪಿಟ್ಕೋಬೇಕು. ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಇದ್ರ ಮೇಲೆನೆ ಕ್ವಶನ್ ಜನರೇಟ್ ಆಗೋದು. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಡೈಮೆನ್ಷನಲ್ ಅನಾಲಿಸಿಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್. ಏನ್ ಡೈಮೆನ್ಷನಲ್ ಅನಾಲಿಸಿಸ್ ಅಂದ್ರೇನು? ಇಟ್ ಈಸ್ ಅ ಟೆಕ್ನಿಕ್ ವಿಚ್ ಹೆಲ್ಪ್ಸ್ ಇನ್ ಚೆಕಿಂಗ್ ದಿ ಕರೆಕ್ಟ್ನೆಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಅವಾಗಲೇ ಫಸ್ಟ್ ಡೈಮೆನ್ಷನ್ಸ್ ಬಗ್ಗೆ ಹೇಳಿದ್ನಲ್ಲ, ಅಷ್ಟೇನೆ. ದಿಸ್ ಇಸ್ ಜಸ್ಟ್ ಅ ಟೆಕ್ನಿಕ್ which is used to check the correctness of physical quantity. ಅದನ್ನ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಕರೀತಾರೆ. ಡೈಮೆನ್ಷನ್ಸ್ ಸಹ ಅದಕ್ಕೋಸ್ಕರನೇ ಕ್ರಿಯೇಟ್ ಮಾಡಿದ್ದು, ಟೆಕ್ನಿಕ್ ನ ಕ್ರಿಯೇಟ್ ಮಾಡಿದೆ ಅದಕ್ಕೋಸ್ಕರ. ಡನ್. ಸೊ ಅದರಲ್ಲಿ ಫಸ್ಟ್ ಒನ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಯು ಶುಡ್ ರಿಮೆಂಬರ್ ದಿಸ್. ಇದನ್ನ ಡೈರೆಕ್ಟ್ ಡಿಫೈನ್ ಮಾಡಿ ಅಂತ ಎಲ್ಲೂ ಕೇಳಲ್ಲ, ಬಟ್ ಇದ್ರ ಮೇಲೆ ಅರ್ಥ ಮಾಡ್ಕೊಂಡಿರ್ತಿಲ್ಲ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಏನ್ ಅರ್ಥ ಆಗುತ್ತೆ ನೋಡಿ. ಈಗ only physical quantities of same kind or dimensions can be added or subtracted. ಇದೊಂದು ನೆನ್ಪಿಟ್ಕೊಳ್ಳಿ ಸೆಂಟೆನ್ಸ್ ನ. ಸೇಮ್ ಕೈಂಡ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಟೈಮ್ ಫಿಸಿಕಲ್ ಕ್ವಾಂಟಿಟಿ ತಾನೆ. ಸೊ ಇಲ್ಲಿ 4 ಸೆಕೆಂಡ್ ಪ್ಲಸ್ 4 ಸೆಕೆಂಡ್ ಇದೆ. ಸೊ ಸೇಮ್ ಕ್ವಾಂಟಿಟೀಸ್. ಸೊ ದೆನ್ ವಿ ಕ್ಯಾನ್ ಆಡ್ ದೆಮ್. ದಿಸ್ ವಿಲ್ ಬಿಕಮ್ 8 ಸೆಕೆಂಡ್. ಡನ್. ಬಟ್ ಇಲ್ಲಿ ಸೆಕೆಂಡ್ ಮತ್ತೆ ಮಾಸ್ ಇದ್ರೆ ಅದನ್ನ ಆಡ್ ಮಾಡೋದಕ್ಕೆ ಆಗಲ್ಲ. ಇಟ್ ಕಾಂಟ್ ಬಿ ಆಡೆಡ್. ದಟ್ಸ್ ವಾಟ್ ದಟ್ ಸ್ಟೇಟ್ಮೆಂಟ್ ಸೇಸ್. ಸೊ ನಾವು ಸೆಕೆಂಡ್ ಮತ್ತೆ ಮಾಸ್ ನ ಆಡ್ ಮಾಡಕ್ಕಾಗಲ್ಲ, ಮಾಸ್ ನ ಆಡ್ ಮಾಡ್ಬೋದು. ಈಗ ಮಾಸ್ ತಗೊಂಡು ಲೆಂತ್ ಜೊತೆ ಆಡ್ ಮಾಡಕ್ಕೂ ಆಗಲ್ಲ, ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ. ಇಷ್ಟು ನೆನ್ಪಿರ್ಲಿ. ಡನ್. ಓಕೆ, ನಾವು ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಫಸ್ಟ್ ಒನ್ ಬಂದು ಇಟ್ ಈಸ್ ಯೂಸ್ ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಶನ್. ಹೇಗೆ ಚೆಕ್ ಮಾಡ್ತಾರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯು ಗೈಸ್ ಅಬ್ಸರ್ವ್ ಹಿಯರ್. ಟಿ ಇಸ್ ಈಕ್ವಲ್ ಟು, ಇದು ಟೈಮ್ ಪೀರಿಯಡ್ ಫಾರ್ಮುಲಾ ಒಂದು.
ಟಿ ಇಸ್ ಈಕ್ವಲ್ ಟು 2 pi ರೂಟ್ ಆಫ್ ಎಲ್ ಬೈ ಜಿ. ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಈಕ್ವೇಶನ್ ಇದೆ. ಸೊ ಹೇಗ್ ಮಾಡೋದು? ಯು ಶುಡ್ ರಿಮೆಂಬರ್ ದಟ್ ಯಾವ್ದಾದ್ರು ಚೆಕ್ ಮಾಡ್ತಿದ್ದೀರಾ ಅಂದ್ರೆ ಯು ಶುಡ್ ಚೆಕ್ ಡೈಮೆನ್ಷನ್ಸ್ ಆಫ್ ಎಲ್ ಎಚ್ ಎಸ್ ಶುಡ್ ಬಿ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಆರ್ ಎಚ್ ಎಸ್. ಸಿಂಪಲ್ ಇದೆ. ಈಗ ಟೈಮ್ ಟಿ ಅಂದ್ರೆ ಟೈಮ್ ಅಲ್ಲ, ಅದಕ್ಕೆ ಡೈಮೆನ್ಷನ್ ಏನ್ರಪ್ಪ ಕ್ಯಾಪಿಟಲ್ ಟಿ, ದಟ್ ವಿಲ್ ಬಿ ಈಕ್ವಲ್ ಟು 2 pi ಇದೆಯಲ್ಲ, ಇಟ್ ಈಸ್ ಅ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ನ ಬಿಟ್ಬಿಡಿ, ಡೈಮೆನ್ಷನ್ ಅಲ್ಲಿ ಕಾನ್ಸ್ಟೆಂಟ್ ಅವಶ್ಯಕತೆನೆ ತಗೊಳ್ಳೇಬೇಡಿ. ಯಾವ್ದಾದ್ರು ನಂಬರ್ ಇದ್ರೆ ಅದನ್ನು ಸಹ ಬಿಟ್ಬಿಡಿ, ಫಿಸಿಕಲ್ ಕ್ವಾಂಟಿಟಿ ಮಾತ್ರ ನೆನ್ಪಿಟ್ಕೊಳ್ಳಿ. ರೂಟ್ ಆಫ್ ಇದು ಎಲ್ ಅಂದ್ರೆ ಲೆಂತ್ಗೆ ಡೈಮೆನ್ಷನ್ ಏನ್ ಬರುತ್ತಪ್ಪ ಎಲ್ ಡಿವೈಡೆಡ್ ಬೈ ಜಿ. ಜಿ ಇಸ್ ಆಲ್ಸೋ ನೋನ್ ಆಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಅದಕ್ಕೆ ಫಾರ್ಮುಲಾ ಏನು, ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಎಲ್ t to the power of minus 2 na. This L gets cancelled out. So what is left out then? 1 by t to the power of minus 2 na. This minus 2 root 2 cancel agute. So ಉಳಿದಿದೆ ಏನರಪ್ಪ capital T is equal to square bracket T. So LHS is equal to RHS. prove ಆಯ್ತಾ? Then this equation is correct. This is how they check. ಇವಾಗ ನಮಗೆ ಟೈಮ್ ಪೀರಿಯಡ್ ಈಕ್ವೇಶನ್ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಇವಾಗ ಏನೋ ಗೊತ್ತಿದೆ, ಬಟ್ ಆಗಿನ ಕಾಲದಲ್ಲಿ ಮುಂದೆ ಈಗ ಯಾವ್ದಾದ್ರು ಹೊಸ ಈಕ್ವೇಶನ್ ಬಂತು, ಅವಾಗ ಈಕ್ವೇಶನ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಗ್ ಗೊತ್ತಾಗುತ್ತೆ? ದಿಸ್ ಇಸ್ ಹೌ ವಿ ನೋ ದಿಸ್ ಇಸ್ ಅಪ್ಲಿಕೇಬಲ್. ನೀವು ಮುಂದೆ ಎಷ್ಟೇ ಎ ಐ ಅಡ್ವಾನ್ಸ್ ಆಗ್ಲಿ, ಏನಾದ್ರೂ ಆಗ್ಲಿ, ಯಾವ್ದಾದ್ರು ಒಂದು ಹೊಸ ಈಕ್ವೇಶನ್ ಇಂಜಿನಿಯರ್ಸ್ ಅವಾಗ ಹೊಸ ಈಕ್ವೇಶನ್ಸ್ ಕಂಡುಹಿಡಿತಾನೆ ಇರ್ತಾರೆ. ನಿಮಗ್ ಗೊತ್ತಿಲ್ದಲ್ಲೇ ಇರ್ಬೋದು. ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಯು ವಿಲ್ ನೋ. ಅವಾಗ ಎ ಐ ಯೂಸ್ ಮಾಡ್ಕೊಂಡು ಎಲ್ಲಾನು ಮಾಡಕ್ಕಾಗಲ್ಲ. ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ಬೇಸಿಕ್ ಬಂದಾಗ ಈಕ್ವೇಶನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತಾರೆ? ಅಗೇನ್ ಇಟ್ ವಿಲ್ ಬಿ ಡೈಮೆನ್ಷನಲ್ ಅನಾಲಿಸಿಸ್. ಅಂಡರ್ಸ್ಟುಡ್? ಅರ್ಥ ಆಯ್ತು ಅಂತ ಅನ್ಕೋತೀನಿ, ಒಂದು ಕ್ಲಾರಿಟಿ ಸಿಕ್ಕಿದೆ. ಡನ್. ಸೊ ಇಲ್ಲೊಂದು ಅಸೈನ್ಮೆಂಟ್ ಕ್ವಶನ್ ಕೊಟ್ಟಿದ್ದೀನಿ. ಯು ಹ್ಯಾವ್ ಟು ಚೆಕ್ ಡೈಮೆನ್ಷನಲ್ಲಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಇದೆ, ಏನಾದ್ರು ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಫಸ್ಟ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಂಡ್ ದೆನ್ ಎಸ್ ಇಸ್ ಈಕ್ವಲ್ ಟು ಹಾಫ್ ಎ ಟಿ ಸ್ಕ್ವೇರ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಈ ತರ ಎರಡು ಟರ್ಮ್ಸ್ ಇರೋ ಈಕ್ವೇಶನ್ ಬಂದ್ರೆ ಯು ಹ್ಯಾವ್ ಟು ಚೆಕ್ ಇಟ್ ಲೈಕ್ ದಿಸ್. ಎರಡೂ ಸಪ್ರೇಟ್ ಚೆಕ್ ಮಾಡಬೇಕು. ದೆನ್ ಇಟ್ ವಿಲ್ ಬಿ ಕರೆಕ್ಟ್. ಯು ಹ್ಯಾವ್ ಟು ಚೆಕ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ನಾವು ಮೂವಿಂಗ್ ಆನ್ ಟು ನೆಕ್ಸ್ಟ್ ಅಪ್ಲಿಕೇಶನ್, ದಟ್ ಈಸ್ ಟು ಡೆಡ್ಯೂಸ್ ದಿ ರಿಲೇಷನ್ ಅಮಾಂಗ್ ದಿ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಚೆಕ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ಈಕ್ವೇಶನ್ಸ್ ನ ಡಿರೈವ್ ಮಾಡೋದಕ್ಕೂ ಸಹ ಯೂಸ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ, ಫೋರ್ಸ್ ಎಫ್ ಆನ್ ಪಾರ್ಟಿಕಲ್ ಡಿಪೆಂಡ್ಸ್ ಆನ್ ಮಾಸ್. ಫೋರ್ಸ್ ಇಸ್ ಡಿಪೆಂಡಿಂಗ್ ಆನ್ ಮಾಸ್. ಸೊ ವಿ ವಿಲ್ ಟೇಕ್ ಎಮ್ ಟು ದ ಪವರ್ ಆಫ್ ಎ. ಸೊ ಮಾಸ್ ಮೇಲೆ ಡಿಪೆಂಡ್ ಆಗ್ತಿದೆ. ಹೇಗ್ ಡಿಪೆಂಡ್ ಆಗ್ತಿದೆ ಅಂತ ಗೊತ್ತಿಲ್ಲ ನಮಗೆ. ಎಮ್ ಸ್ಕ್ವೇರ್ ಆದ್ರೂ ಆಗಿರ್ಬೋದು, ಎಮ್ ಕ್ಯೂಬ್ ಆದ್ರೂ ಆಗಿರ್ಬೋದು. ಅಂಡ್ ಆಕ್ಸಿಲರೇಷನ್ ಆಕ್ಸಿಲರೇಷನ್ ಮೇಲ್ ಡಿಪೆಂಡ್ ಆಗ್ತಿದೆ, ಅದ್ರದ್ದು ಪವರ್ ಏನ್ ಗೊತ್ತಿಲ್ಲ ನಮಗೆ. ದೆನ್ ಫೈಂಡ್ ದಿ ಎಕ್ಸ್ಪ್ರೆಷನ್ ಆಫ್ ಫೋರ್ಸ್. ಸರ್ ನಮಗೆ ಗೊತ್ತಲ್ಲ, ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ಎ. ಸೊ ಥಿಂಗ್ ಇಸ್ ಯು ಡೋಂಟ್ ನೋ ಅಂತ ಅನ್ಕೊಳ್ಳಿ. ಇವಾಗ ನಿಮಗೆ ಅದು ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ನಾವ್ ಯಾರಾದ್ರೂ ಹೇಳಿದ್ರೆ ಗೊತ್ತಾಯ್ತು, ನಿಮಗೆ ಗೊತ್ತೇ ಇಲ್ಲ. ಅವಾಗ ಫೋರ್ಸ್ ಮತ್ತೆ ಮಾಸ್ ಆಕ್ಸಿಲರೇಷನ್ ರಿಲೇಶನ್ಶಿಪ್ ಕಂಡುಹಿಡಿಯಿರಿ ಅಂದ್ರೆ ಹೇಗ್ ಮಾಡ್ತೀರಾ? ಅದನ್ನೇ ಇವಾಗ ನೋಡ್ತಿರೋದು. ಡೈಮೆನ್ಷನಲ್ ಅನಾಲಿಸಿಸ್ ಯೂಸ್ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡ್ತಿದೀವಿ ಅಂತ. ನಾವು ಫಸ್ಟ್ ಥಿಂಗ್ ಯು ಶುಡ್ ನೋ ದಟ್ ಎಫ್ ಇಸ್ ಈಕ್ವಲ್ ಟು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಸಿಂಬಲ್ ತಗೋದ್ರೆ ಕೆ ಬರುತ್ತಾ, ಎಮ್ ಟು ದಿ ಪವರ್ ಆಫ್ ಎ ಟು ದಿ ಪವರ್ ಆಫ್ ಬಿ. ದಿಸ್ ಇಸ್ ಅ ಕಾನ್ಸ್ಟೆಂಟ್. ಇದ್ರ ಮೇಲೆ ಡೈಮೆನ್ಷನ್ ಇಲ್ಲ, ಅದನ್ನ ಹಂಗೆ ಬಿಟ್ಬಿಡೋಣ. ಬಟ್ ಫೋರ್ಸ್ಗೆ ಡೈಮೆನ್ಷನ್ಸ್ ಏನ್ರಪ್ಪ? ಎಮ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತರ ಏನು, ಎಮ್ ಎಲ್ ಟಿ ಟು ದಿ ಪವರ್ ಆಫ್ -2. ಎಕ್ಸಲೆಂಟ್. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಏನಿದೆ, ಮಾಸ್ ಇದೆ. ಮಾಸ್ ಡೈಮೆನ್ಷನ್ ಏನ್ರಪ್ಪ? ಎಮ್ ಟು ದಿ ಪವರ್ ಆಫ್ ಎ ಅಂತ ಬರ್ಕೊಳ್ಳೋಣ. ಅಂಡ್ ದೆನ್ ಆಕ್ಸಿಲರೇಷನ್ ಡೈಮೆನ್ಷನ್ ಏನು, ಎಲ್ ಟು ದಿ ಪವರ್ ಆಫ್ ಟಿ ಟು ದಿ ಪವರ್ ಆಫ್ -2 ಹೋಲ್ ಟು ದಿ ಪವರ್ ಆಫ್ ಬಿ ನ. Now we will write it like this. ml t to the power of -2 is equal to m to the power of a l to the power of b t to the power of -2b. Now what we will do, we will compare the powers of each quantity. ಯಾವ್ಯಾವ ಕ್ವಾಂಟಿಟಿ? ಮಾಸ್, ಲೆಂತ್, ಟೈಮ್, ಎಲ್ಲ ಕ್ವಾಂಟಿಟಿದು
ಪವರ್ಸ್ ನ ಕಂಪೇರ್ ಮಾಡ್ತಿದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಸ್ ನ ಪವರ್ ಕಂಪೇರ್ ಮಾಡಿದ್ರೆ ಏನ್ ಬರ್ತಿದೆ, ಇಲ್ಲಿ ಪವರ್ ಎಷ್ಟಿದೆಯಪ್ಪ, 1 is equal to a. ವಿ ಗಾಟ್ ದ ವ್ಯಾಲ್ಯೂ ಆಫ್ ಎ, ಇಷ್ಟು ಈಸಿಯಾಗಿ ಸಿಕ್ಬಿಡ್ತು. ನಾವು ಲೆಂತ್ ಪವರ್ ಕಂಪೇರ್ ಮಾಡೋಣ. ಈಗ ಏನಿದೆ, ಇಲ್ಲೂ ಪವರ್ 1 ಇದೆಯಾ, ಸೊ 1 is equal to b. ಸೊ ವಿ ಆಲ್ಸೋ ಗಾಟ್ ಎ ಬಿ. ನಮಗೆ ಎ ಬಿ ಮಾತ್ರ ಬೇಕಾಗಿರೋದು. ನಿಮಗೆ ಮೂರನೇದು ಚೆಕ್ ಮಾಡೋಣ. ಟೈಮ್ದು ಪವರ್ ಕಂಪೇರ್ ಮಾಡ್ರಪ್ಪ. ಇಲ್ಲಿ ಎಷ್ಟೈತೆ, -2 is equal to -2b. -2 cancel, so b is always equal to 1. We got it. Now substitute it into this equation. ಈ equation ಗೆ substitute ಮಾಡಿ ಏನ್ ಬರುತ್ತೆ, k into m power 1 a power 1, that is equal to f is equal to k m a. This is the equation. ನಮಗೆ k ವ್ಯಾಲ್ಯೂ ಗೊತ್ತಿರಲ್ಲ ಆಕ್ಚುಲಿ ಡೈಮೆನ್ಷನಲ್ ಅನಾಲಿಸಿಸ್ ಯೂಸ್ ಮಾಡ್ಕೊಂಡ್ರೆ, ಬಟ್ ಎಕ್ಸ್ಪೆರಿಮೆಂಟಲಿ ಗೊತ್ತಾಗುತ್ತೆ. ಎಕ್ಸ್ಪೆರಿಮೆಂಟಲಿ ಫೈಂಡ್ ಔಟ್ ವ್ಯಾಲ್ಯೂ ಇಸ್ k is equal to 1. ಅದಕ್ಕೋಸ್ಕರನೇ f is equal to ma ಅಂತ ತಗೊಳ್ಳೋದು. ಅಂಡರ್ಸ್ಟುಡ್? ವೆರಿ ಗುಡ್. ನಾವು ಇಲ್ಲೊಂದು ಅಸೈನ್ಮೆಂಟ್ ಕ್ವಶನ್ ಇದೆ. ಪಾಸ್ ದಿ ವಿಡಿಯೋ ಅಂಡ್ ಯು ಸಾಲ್ವ್ ಇಟ್. ನೀವೇ ಸಾಲ್ವ್ ಮಾಡಿ ಒಂದ್ಸತಿ. ಏನಿದೆ, ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಡಿಪೆಂಡ್ಸ್ ಅಪಾನ್ ಲೆಂತ್ ಆಫ್ ದಿ ಪೆಂಡುಲಮ್, ಮಾಸ್ ಆಫ್ ದಿ ಪೆಂಡುಲಮ್ ಅಂಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಫ್ ದಿ ಪೆಂಡುಲಮ್. ಫೈಂಡ್ ದಿ ಎಕ್ಸ್ಪ್ರೆಷನ್ ಫಾರ್ ಟಿ ಅಂತ ಇದ್ದಾನೆ. ಸಾಲ್ವ್ ಇಟ್. ನೀವೇ ಸಾಲ್ವ್ ಮಾಡಿ, ಆನ್ಸರ್ನ ಕಮೆಂಟ್ ಮಾಡಿ. ಅಲ್ಲ ಗೊತ್ತು, ಕಮೆಂಟ್ ಮಾಡಬೇಕಾ ಸರ್ ಅಂತ ಏನಾದರೂ ಇದ್ರೆ ಇಟ್ಸ್ ಫೈನ್, ಯು ಕ್ಯಾನ್ ಲೀವ್ ಇಟ್. ನೆಕ್ಸ್ಟ್, ಥರ್ಡ್ ಅಪ್ಲಿಕೇಶನ್, ಟು ಕನ್ವರ್ಟ್ ಒನ್ ಸಿಸ್ಟಮ್ ಆಫ್ ಯೂನಿಟ್ಸ್ ಇಂಟು ಅನದರ್ ಸಿಸ್ಟಮ್ ಆಫ್ ಯೂನಿಟ್ಸ್. ಡೈಮೆನ್ಷನಲ್ ಅನಾಲಿಸಿಸ್ ಅದನ್ನು ಅವಾಗಲೂ ಸಹ ಯೂಸ್ ಮಾಡ್ಕೋತಾರೆ. ಫಸ್ಟ್ ಥಿಂಗ್ ಯು ಶುಡ್ ರಿಮೆಂಬರ್ ದಿಸ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅದರಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಕನ್ವರ್ಟ್ 1 ನ್ಯೂಟನ್ ಟು ಡೈನ್ ಅಂತ ಹೇಳಿದ್ದಾನೆ. ಸೊ ವಿ ಹ್ಯಾವ್ ಟು ಕನ್ವರ್ಟ್ 1 ನ್ಯೂಟನ್ ಇಂಟು ಡೈನ್ ಅಂತ ಕನ್ವರ್ಟ್ ಮಾಡಬೇಕು. ಇವಾಗ ನ್ಯೂಟನ್ಗೆ ಡೈಮೆನ್ಷನ್ಸ್ ಏನ್ರಪ್ಪ, ಮೀಟರ್, ಮಾಸ್, ಲೆಂತ್, ಟಿ ಟು ದಿ ಪವರ್ ಆಫ್ -2, ಟೈಮ್ ಟು ದಿ ಪವರ್ ಆಫ್ -2. ಇದ್ರದ್ದು ಯೂನಿಟ್ ಎಸ್ ಐ ಯೂನಿಟ್. ಫಸ್ಟ್ ಯು ಶುಡ್ ನೋ ನ್ಯೂಟನ್ ಇಸ್ ಅ ಎಸ್ ಐ ಯೂನಿಟ್, ಡೈನ್ ಇಸ್ ಅ CGS ಯೂನಿಟ್. ನಾವು ಎಸ್ ಐ ಯೂನಿಟ್ ನ್ಯೂಟನ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಾ. ಡನ್. ಅದನ್ನೇ CGS ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಏನ್ ಬರುತ್ತಪ್ಪ, ಇದನ್ನ ಗ್ರಾಮ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಡನ್. ಇಷ್ಟು ಬರ್ಕೋತೀರಾ. ದೆನ್ ನೆಕ್ಸ್ಟ್ ಏನ್ ಮಾಡಬೇಕು, ಯು ಶುಡ್ ಮೇಕ್ ಅ ಕಾಲಮ್ ಲೈಕ್ ದಿಸ್. ನಂತರ ಒಂದು ಕಾಲಮ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡ್ಬೇಕಾದ್ರೆ ಈಸಿ ಆಗಿ ಹೇಳ್ಕೊಡ್ತಿದ್ದೀನಿ, ಇದೇ ತರ ಫಾಲೋ ಮಾಡ್ಬೇಕು ಅಂತಾನು ಏನಿಲ್ಲ. ಇವಾಗ N1, ಇಲ್ಲಿ N1 ವ್ಯಾಲ್ಯೂ ಕಂಡುಹಿಡಿಬೇಕು. ಫಸ್ಟ್ N1 ಯಾವುದು, ಇದು ನ್ಯೂಟನ್ ಜೊತೆ ಒಂದು ನಂಬರ್ ಅಸೋಸಿಯೇಟ್ ಆಗೈತಲ್ಲ, ಇದೇ N1. N2 ಯಾವುದು, ಇಲ್ಲಿ N2 ಇರುತ್ತೆ, ಅದನ್ನ ನೀವು ಕಂಡುಹಿಡಿಬೇಕು. ಇವಾಗ ನಮಗ್ ಗೊತ್ತಿಲ್ಲ, ನೀವು ಕಂಡುಹಿಡಿಬೇಕು ಅದನ್ನೇ. N2 ವ್ಯಾಲ್ಯೂ ಕಂಡುಹಿಡಿಯೋಕೆನೆ ಈ ಫಾರ್ಮುಲಾ ಯೂಸ್ ಮಾಡ್ಕೋತಿರೋದು. ಸೊ N1 ಏನ್ ಬಂತು, ಇವಾಗ 1 ಬಂದ್ಬಿಡ್ತು. ಈಗ M1 ಬೇಕು ನಮ್ಗೆ. M1 ಏನಪ್ಪಾ, kg. M1 is kg and L1, L2 ಅಲ್ಲ, L2 ಬರಿತಾ ಇದ್ದೀನಿ. L1 ಬಂದು ಮೀಟರ್ ಅಂಡ್ T1 ಬಂದು ಸೆಕೆಂಡ್. ಡನ್. ಈ ಕಡೆ N2 ಬಂದು ಕ್ವಶನ್ ಮಾರ್ಕ್ ಗೊತ್ತಿಲ್ಲ. M2 ಬಂದು ಗ್ರಾಮ್, L2 ಬಂದು ಸೆಂಟಿಮೀಟರ್, T2 ಬಂದು ಸೆಕೆಂಡ್. ನಾವು ಇಷ್ಟು ಗೊತ್ತಾಯ್ತಾ. ಇವಾಗ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಟ್ ಈಸ್ N2 is equal to N1 is 1, capital of M1 by M2. M1 ಬಂದು kg by M2 ಬಂದು ಗ್ರಾಮ್, ಹೋಲ್ ಟು ದಿ ಪವರ್ ಆಫ್ ಎ ಇದೆಯಲ್ಲ, ಇಲ್ಲಿ ಪವರ್ ಎಷ್ಟಿದೆ ಇದರಲ್ಲಿ, 1 -2. ಈ m ಪವರ್ ಏನಿದೆಯೋ ಅದೇನೆ ಎ ವ್ಯಾಲ್ಯೂ, ದಟ್ ಈಸ್ 1. ಇಲ್ಲಿ L1 by L2 ಇದೆ. L1 ಬಂದು ಮೀಟರ್ ಬರ್ ಸೆಂಟಿಮೀಟರ್. L ಪವರ್ ಎಷ್ಟಿದೆ, 1 ಇದೆ. ಅಂಡ್ ನೆಕ್ಸ್ಟ್ ಒನ್ T1 by T2 ಆಗುತ್ತೆ. T1 ಬಂದು ಸೆಕೆಂಡು, T2 ಬಂದು ಸೆಕೆಂಡು, ಹೋಲ್ ಟು ದಿ ಪವರ್ ಆಫ್ ಟಿ ಗೆ ಪವರ್ ಎಷ್ಟಿದೆಯೋ -2. ನೌ ಯು ರಿಮೆಂಬರ್ ದಟ್ kg ನ ಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, 1 kg is equal to 1000 grams. ಎಕ್ಸಲೆಂಟ್. ಹೋಲ್ ಡಿವೈಡೆಡ್ ಬೈ g. 1 meter is equal to ಎಷ್ಟು, 100 ಸೆಂಟಿಮೀಟರ. ಗುಡ್. ದೆನ್ ಸೆಕೆಂಡ್ ಹಾಗೆ ಇರುತ್ತೆ, ಅದೇನು ಕನ್ವರ್ಟ್ ಆಗಲ್ಲ.
ಇವಾಗ ನೋಡಿ, ಇದು ಸೆಕೆಂಡ್ ಕ್ಯಾನ್ಸಲ್ ಮಾಡಿದೆ, ಸೆಂಟಿಮೀಟರ್ ಕ್ಯಾನ್ಸಲ್ ಆಯ್ತು, ಗ್ರಾಮ್ ಕ್ಯಾನ್ಸಲ್ ಆಯ್ತು. ಉಳಿದಿದೆ ಏನಪ್ಪಾ, ಇಲ್ಲಿ 1000 ಇದೆ, ಅದನ್ನ 10⁻³ ಅಂತ ಬರ್ಕೋಬಹುದು, ಇದು 10⁻² ಅಂತ ಬರ್ಕೋಬಹುದು. ಸೊ ವಿ ಗಾಟ್ 10⁻⁵. ಇದೇ 8 ಅಂದ್ರೆ ವ್ಯಾಲ್ಯೂ ನಂಬರ್. ದೇರ್ ಫೋರ್ 1 Newton is equal to 10⁵ dyne. That's it. That is the answer. ಸೊ ಇದು ಬಂದು ಥರ್ಡ್ ಅಪ್ಲಿಕೇಶನ್. ಡನ್. ಸೊ ಇಲ್ಲೊಂದು ಅಸೈನ್ಮೆಂಟ್ ಸಹ ಇದೆ, ಇವಾಗ ಮಾಡಬೇಕು ನೀವು. ಇವಾಗ ಕನ್ವರ್ಟ್ 1 joule into ergs. ಅಗೇನ್ ಜೌಲ್ ಇಸ್ ಇನ್ SI ಯೂನಿಟ್, ergs ಇನ್ CGS ಯೂನಿಟ್. ಸಾಲ್ವ್ ಮಾಡಿ, ಪಾಸ್ ಮಾಡಿ, ಸಾಲ್ವ್ ಮಾಡಿ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್. ಎಷ್ಟೊಂದ್ ಸತಿ ಬಂದಿದೆ, ಬರ್ತಾ ಇರುತ್ತೆ. ನೀವು ಕಾನ್ಸೆಪ್ಟ್ ಮಾತ್ರ ನೆನ್ಪಿಟ್ಕೋಬೇಕು. ನಾನು ಏನ್ ಹೇಳ್ಕೊಡ್ತೀನೋ ಅಷ್ಟನ್ನ ಕಾನ್ಸೆಪ್ಟ್ ನ ಚಾಚು ತಪ್ಪದೆ ನೆನ್ಪಿಟ್ಕೊಳ್ಳಿ. ಸೊ ಲಿಮಿಟೇಷನ್, ಫಸ್ಟ್ ಒನ್ ಬಂದು ಕೆನಾಟ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಯಾವ್ದಾದ್ರು ಈಕ್ವೇಶನ್ ಐತೆ ಅಂತ ಅನ್ಕೊಳ್ಳಿ, F is directly proportional to MA, T is directly proportional to √L/G. These are equation. ಎಕ್ಸಾಂಪಲ್ ತಗೋತಾ ಇದ್ದೀನಿ. ಸೊ ಇವಾಗ ಇದನ್ನ ಪ್ರೊಪೋರ್ಷನಾಲಿಟಿ ಸಿಂಬಲ್ ತಗೋದ್ರೆ ಏನ್ ಬರುತ್ತೆ, ಒಂದು ಕಾನ್ಸ್ಟೆಂಟ್ ಬರುತ್ತಲ್ವಾ, ಈ ತರ. ಹೌದಾ, ಇಲ್ಲಿ K√L/G. ಬಟ್ ನಮಗೆ ಆಲೇ ಈ ಕೆ ವ್ಯಾಲ್ಯೂ ಗೊತ್ತು, ಬಟ್ ಅವು ನಮಗೆ ಎಕ್ಸ್ಪೆರಿಮೆಂಟಲಿ ಗೊತ್ತಾಗಿರೋದು, ಡೈಮೆನ್ಷನಲ್ ಅನಾಲಿಸಿಸ್ ಮುಖಾಂತರ ಗೊತ್ತಿಲ್ಲ. ಸೊ ಗೆ ವ್ಯಾಲ್ಯೂಸ್ ಕಂಡುಹಿಡಿಯೋಕ್ ಆಗಲ್ಲ. ವಿ ಕೆನಾಟ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್. ಯು ಶುಡ್ ನೋ ದಟ್. ಸೆಕೆಂಡ್ ಲಿಮಿಟೇಷನ್ ಬಂದು cannot be applied to derive the expression involving trigonometric function and exponential functions use ಮಾಡಿದ್ರೆ dimensional analysis which have no dimension. trigonometric ಇರಲ್ಲ, exponential functions ಇರಲ್ಲ. ಅಂದ್ರೆ sin, cos, tan, exponential ಅಂದ್ರೆ e⁻x, ಈ ತರ e⁻2 ಈ ತರ ಇರುತ್ತಲ್ಲ, ಇದಕ್ಕೆಲ್ಲ ಡೈಮೆನ್ಷನಲ್ ಅನಾಲಿಸಿಸ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಸೈನ್ ಕಾಸ್ ಇದೆ, ಅದನ್ನ ಡೈಮೆನ್ಷನಲ್ ಅನಾಲಿಸಿಸ್ ಮಾಡೋದಕ್ಕೆ ಆಗಲ್ಲ ಅಂತ ಡೈರೆಕ್ಟ್ ತಿಳ್ಕೊಂಬಿಡಿ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ಕೆನಾಟ್ ಬಿ ಅಪ್ಲೈಡ್ ಫಾರ್ ಎಕ್ಸ್ಪ್ರೆಷನ್ ಇನ್ವಾಲ್ವಿಂಗ್ 2 or more terms separated by plus or minus. ಏನಂಗಂದ್ರೆ ಯಾವ್ದಾದ್ರು ಒಂದು ಈಕ್ವೇಶನ್ ತಗೋತೀನಿ ನೋಡಿ. ಈಗ S is equal to ut plus half at². ಈ ಈಕ್ವೇಶನ್ ಎಲ್ಲಾರ್ಗೂ ಗೊತ್ತು ತಾನೆ. Know that this equation cannot be derived using dimensional analysis. Dimensional analysis use ಮಾಡ್ಕೊಂಡು ಡಿರೈವ್ ಮಾಡೋಕ್ಕಾಗಲ್ಲ. ನೆನ್ಪಿರ್ಲಿ, ಡಿರೈವ್ ಮಾಡೋದಕ್ಕಾಗಲ್ಲ. ಡಿಡ್ಯೂಸ್ ಅಂದ್ರೆ ಅದೇನೆ, ಡಿರೈವ್ ಮಾಡೋದಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಚೆಕ್ ದಿ ಕರೆಕ್ಟ್ನೆಸ್ ಆಫ್ ದಿ ಈಕ್ವೇಶನ್. ಇದ್ರದ್ದು ಈಕ್ವೇಶನ್ ಕಂಡುಹಿಡಿಬಹುದು, ಬಟ್ ಡಿರೈವ್ ಮಾಡೋದಕ್ಕಾಗಲ್ಲ. ಡನ್. ಇದೇ ತರ v is equal to u plus at, v² minus u² is equal to 2as. ಈಕ್ವೇಶನ್ಸ್ ನ ಡಿರೈವ್ ಮಾಡೋದಕ್ಕಾಗಲ್ಲ. ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಪ್ಲಸ್ ಇದೆ ಅಂತ ಅಂದ್ರೆ ಆ ಈಕ್ವೇಶನ್ಸ್ ನ ಡಿರೈವ್ ಮಾಡೋದಕ್ಕಾಗಲ್ಲ. ನೆನ್ಪಿರ್ಲಿ. ಡನ್. ಓಕೆ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ಇಟ್ ಗಿವ್ಸ್ ನೋ ಇನ್ಫಾರ್ಮೇಶನ್ ವೆದರ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಸ್ಕೇಲಾರ್ ಆರ್ ವೆಕ್ಟರ್ ಆರ್ ಸ್ಕೇಲಾರ್ ಅಂತ ಇನ್ಫಾರ್ಮೇಶನ್ ಕೊಡಲ್ಲ ಡೈಮೆನ್ಷನಲ್ ಅನಾಲಿಸಿಸ್. ಸೊ ಇದ್ರ ಪರ್ಪಸ್ ಏನು ಮತ್ತೆ ಡೈಮೆನ್ಷನ್ಸ್ ಟು ಜಸ್ಟ್ ನೋ ವೆದರ್ ದ ಈಕ್ವೇಶನ್ ಇಸ್ ಕರೆಕ್ಟ್ ಆರ್ ನಾಟ್. ಅಷ್ಟೇನೆ. ತುಂಬಾ ಬೇಸಿಕ್ ಅನ್ಸುತ್ತೆ, ಬಟ್ ತುಂಬಾ ಅಪ್ಲಿಕೇಬಲ್ ಆಗುತ್ತೆ. ನೀವು ಯಾವಾಗ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಲ್ಲ ಇಂಜಿನಿಯರ್ಸ್ ಆಗಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ವಾಟ್ ಎವರ್ ಯು ಲರ್ನ್ ನೌ. ಡನ್. ನಾವು ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ಸಿಗ್ನಿಫಿಕೆಂಟ್ ಫಿಗರ್ಸ್. ವೆರಿ ಇಂಪಾರ್ಟೆಂಟ್. ಡಿಜಿಟ್ಸ್ ವಿಚ್ ಆರ್ ಒಬ್ಟೈನ್ಡ್ ಥ್ರೂ ಮೆಜರ್ಮೆಂಟ್ಸ್. ನೆನ್ಪಿರ್ಲಿ, ಮೆಜರ್ಮೆಂಟ್ಸ್ ಇಂದ ಯಾವ ಡಿಜಿಟ್ಸ್ ಸಿಕ್ಕಿರುತ್ತಲ್ಲ, ನಂಬರ್ಸ್. ಡಿಜಿಟ್ಸ್ ಅಂದ್ರೆ ನಂಬರ್ಸ್. through measurement and not through calculation are called significant figures. ನೀವು ಯಾವ್ದಾದ್ರು ಕ್ಯಾಲ್ಕುಲೇಟ್ ಮಾಡ್ತೀರಾ, 4/2 is equal to 2. ಕ್ಯಾಲ್ಕುಲೇಷನ್ ಮಾಡಿ ಬರೋದಲ್ಲ. ಈಗ ಎಕ್ಸ್ಪೆರಿಮೆಂಟಲಿ ಮಾಡಿ ನಿಮಗೆ ವ್ಯಾಲ್ಯೂ ಸಿಕ್ಕಿರುತ್ತೆ. ಇವಾಗ ಲೆಂತ್ ನ ಟೇಪ್ ತಗೊಂಡು ಮೆಷರ್ ಮಾಡ್ತೀರಾ, ಅವಾಗ ಒಂದು ಡಿಜಿಟ್ ಸಿಗುತ್ತಲ್ಲ, ಅವನ್ನ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರೀತಾರೆ. ಡನ್. ನಾವು ರೂಲ್ಸ್ ಫಾರ್ ಕೌಂಟಿಂಗ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಹೇಗೆ ಕೌಂಟ್ ಮಾಡೋದು ಅಂತ. ಫಸ್ಟ್ ಒಂದು ಬಂದು ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಹಂಗಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ 2 ತಗೊಂಡಿದ್ದೀನಿ, 2, 3, 4, 5, 1.235. ಇದ್ರಲ್ಲಿ ಯಾವುದೇ ಝೀರೋ ಇಲ್ಲ. ಸೊ ಇವೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ ಇದೆ, ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಡನ್.
ಸೊ ನೆಕ್ಸ್ಟ್ ಒನ್, ಆಲ್ ಝೀರೋಸ್ ಅಕರಿಂಗ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ಸ್. ಅಂದ್ರೆ ಇಲ್ಲಿ ಝೀರೋ ಇನ್ವಾಲ್ವ್ ಆಗಿದೆ ಮಧ್ಯದಲ್ಲಿ, ಸೊ ಇವೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಅರ್ಥ. ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? 6 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಹಿಯರ್. All zeros to the left of non-zero digits in number with or without decimal point are not significant. ಅಂದ್ರೆ ಇಲ್ಲಿ ಝೀರೋಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದಾವಲ್ಲ, ಇವನ್ ಯಾವನು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿ ಕಂಡೀಷನ್ ಏನೋ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ಹೇಳಿದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಬಂದು ಆಲ್ ಝೀರೋಸ್ ಟು ದ ರೈಟ್ ಆಫ್ ನಾನ್ ಝೀರೋ ಡಿಜಿಟ್ಸ್ ಇನ್ ನಂಬರ್ ವಿತೌಟ್ ಡೆಸಿಮಲ್ ಪಾಯಿಂಟ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂದ್ರೆ ಇಲ್ಲಿ ಝೀರೋಸ್ಗಳು ಇದಾವಲ್ಲ ವಿತೌಟ್ ಡೆಸಿಮಲ್ ಪಾಯಿಂಟ್, ನೆನಪಿರ್ಲಿ, ಆರ್ ನಾಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಪ್ಪ ಇದಾವೆ ಇಲ್ಲಿ? 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ಅಂತ ಹೇಳ್ತೀವಿ. ಝೀರೋಸ್ ಕೌಂಟ್ ಆಗಲ್ಲ ಈ ಕೇಸಲ್ಲಿ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ಝೀರೋಸ್ ಟು ದ ರೈಟ್ ಆಫ್ ನಾನ್ ಝೀರೋ ಡಿಜಿಟ್ಸ್ ಇನ್ ಅ ನಂಬರ್ right of non-zero digits in a number with a decimal ಪಾಯಿಂಟ್. ಈ ಅಗೇನ್ ಹೇಳ್ತಿದ್ದೀನಿ, ಡೆಸಿಮಲ್ ಪಾಯಿಂಟ್ ಇದ್ದು ರೈಟ್ ಸೈಡ್ ಇದ್ರೆ ಅವನ್ನ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ಕೋತಿದ್ದೀವಿ. ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದಾವೆ ಅಂದ್ರೆ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ. ಈ ಝೀರೋ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಡನ್. ದೀಸ್ ಆರ್ ದ ರೂಲ್ಸ್, 5 ರೂಲ್ಸ್ ಯು ಶುಡ್ ನೋ. ಇಷ್ಟು ಗೊತ್ತಿದ್ರೆ ಯು ಕ್ಯಾನ್ ಆರಾಮ್ಸೆ ಕೌಂಟ್ ಡೌನ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ರೂಲ್ಸ್ ಆಫ್ ರೌಂಡಿಂಗ್ ಆಫ್. ಎಷ್ಟು ಈಸಿ ಇದೆ ಇದು. ಇವಾಗ 3.72 ಏನಾದ್ರೂ ಇದ್ರೆ ಯಾವ್ದಕ್ಕೆ ರೌಂಡ್ ಆಫ್ ಮಾಡ್ತೀರಾ? ಯು ಶುಡ್ ನೋ. ಅದೇನಾದ್ರೂ 3.75 ಒಳಗಡೆ ಇದೆ ಅಂದ್ರೆ ಅದನ್ನ 3.7 ಅಂತಾನೆ ತಗೋತೀವಿ. ಇಲ್ಲಿ 3.76 ಇದೆ, ಸೊ 5 ಇಂದ ಮೇಲಿದೆ, ಸೊ ಇದನ್ನ ರೌಂಡಿಂಗ್ ಆಫ್ ಟು 3.8. ಇವಾಗ 3.75 ಬಂದ್ಬಿಟ್ರೆ 3.75 ಬಂದ್ಬಿಟ್ರೆ ಅವಾಗ ಏನ್ ಮಾಡ್ತೀರಾ? ಶುಡ್ ನೋ ದಟ್ ಇದೇನಾದ್ರೂ 3.75 ಆದ್ಮೇಲೆ ಯಾವ್ದಾದ್ರು ಡಿಜಿಟ್ ಇದೆಯಾ, ಯಾವ್ದಾದ್ರು ಡಿಜಿಟ್ ಆಗಿರ್ಲಿ, ಅದೇನಾದ್ರೂ ಇದ್ರೆ ಯು ವಿಲ್ ಬಿ ರೌಂಡಿಂಗ್ ಆಫ್ ಟು 3.76 ಅಂತಾನೆ ತಗೋತೀರಾ. ಸರಿನಾ? 5 ಆದ್ಮೇಲೆ ಯಾವ್ದಾದ್ರು ಡಿಜಿಟ್ ಇರಲಿ, ಯು ವಿಲ್ ರೌಂಡ್ ಇಟ್ ಆಫ್ ಟು 3.76. ಇವಾಗ 3.75 ಝೀರೋ ಐತೆ, ನೆಕ್ಸ್ಟ್ ವ್ಯಾಲ್ಯೂ 0 ಐತೆ, ಅವಾಗ ಏನ್ ಮಾಡ್ತೀರಾ? ಸೊ ಆಗ ಏನ್ ಮಾಡ್ಬೇಕು? ಯಾವ್ದಾದ್ರು ಅಂತ ಹೇಳ್ಬಿಟ್ನಾ, ಎಕ್ಸೆಪ್ಟ್ 0 ಯಾವ್ದಾದ್ರು ಇದ್ರು 3.76 ಅಂತ ತಗೋತೀರಾ. ಈ ಕೇಸಲ್ಲಿ 3.750 ಇದೆ. ಇವಾಗ ಏನ್ ಮಾಡ್ತೀರಾ? ಈ ಕೇಸಲ್ಲಿ ಫಸ್ಟ್ ಏನ್ ಅಬ್ಸರ್ವ್ ಮಾಡ್ತಿದ್ರಾ ಅಂದ್ರೆ 5 ಗಿಂತ ಹಿಂದೆ ಇರೋ ಡಿಜಿಟ್ ಆಡ್ ಆಗಿದ್ರೆ ಯು ವಿಲ್ ರೈಸ್ ದಿ ವ್ಯಾಲ್ಯೂ, ದಟ್ ಈಸ್ 3.8 ಆಗುತ್ತೆ ಇದು. ಡನ್. ಇದೇನಾದ್ರೂ ಈವನ್ ಆಗಿದ್ರೆ ಯು ವಿಲ್ ರೈಟ್ ಇಟ್ ಲೈಕ್ 3.6. ವೈಟ್ ಇಲ್ಲಿ ಥರ್ಡ್ ಒನ್ ಅಬ್ಸರ್ವ್ ಮಾಡಿ. ಅಗೈನ್ 3.752 ಇದೆ, 3.8 ಆಗುತ್ತೆ. 3.76 ಅಲ್ಲ, 3.8. ಸೊ these are the some rules of the rounding off rules. So moving on to next one, we came to last 10 years PYQ question, KCT PYQ question 2016 ಇಂದ 2025. ಸೊ ಇಷ್ಟು ಬಂದು ಕಾನ್ಸೆಪ್ಟ್ಸ್ ಅಪ್ಪ. ಕಾನ್ಸೆಪ್ಟ್ಸ್ ಈಸಿಯಾಗಿ ಗೊತ್ತಿದ್ರೆ ನಿಮಗೆ ಇದನ್ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡೋಣ. 2018 ನಲ್ಲಿ ಕೇಳಿರೋ ಕ್ವಶನ್, ಅದು ಬಂದು ಡೈಮೆನ್ಷನ್ಸ್ ಆಫ್ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಪರ್ಮಿಯಬಿಲಿಟಿ ಮ್ಯೂ ಆರ್ ಅಂತ ಕೇಳಿದಾನೆ. ಡಿರೈವ್ ಮಾಡೋಣಪ್ಪ. ಫಸ್ಟ್ ಮ್ಯಾಗ್ನೆಟಿಕ್ ಫ್ಲಕ್ಸಿಗೆ ಡೈಮೆನ್ಷನ್ಸ್ ಏನು ನೆನಪಿದ್ಯಾ? ಗೊತ್ತಿಲ್ವಾ? ಲೀಸ್ಟ್ ನೋಡಿ ಒಂದ್ಸತಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ml² t to the power of -2 a power -1. ಮ್ಯಾಗ್ನೆಟಿಕ್ permeability ಎಲ್ಲಾಯ್ತು? ಪರ್ಮಿಯಬಿಲಿಟಿ ಇಲ್ಲ ಇತ್ತಲ್ಲ. ಮ್ಯಾಗ್ನೆಟಿಕ್ ಮ್ಯೂ ವ್ಯಾಲ್ಯೂ ಇಲ್ಲಿಲ್ಲ.
ವೇಟ್ ಕಂಡಕ್ಟಿವಿಟಿ ಆಯಿತು, ಮ್ಯಾಗ್ನೆಟಿಕ್ ಮೂಮೆಂಟ್ ಆಯಿತು, ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫ್ಲಕ್ಸ್, ಪರ್ಮಿಯಬಿಲಿಟಿ ಬಂದು ಎಮ್ ಎಲ್ ಟಿ ಟು ದಿ ಪವರ್ ಆಫ್ -2 ಎ ಪವರ್ -2, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂದು ಎಮ್ ಎಲ್ ಸ್ಕ್ವೇರ್ ಟಿ ಟು ದಿ ಪವರ್ ಆಫ್ -2 ಎ ಪವರ್ -1. ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ರಪ್ಪ ಇದನ್ನೆಲ್ಲ. ಸೊ ಇದು ಬಂದು ಎಮ್ ಎಲ್ ಸ್ಕ್ವೇರ್ ಟಿ ಟು ದಿ ಪವರ್ ಆಫ್ -2 ಎ ಪವರ್ -1. ಪರ್ಮಿಯಬಿಲಿಟಿ ಬಂದು ಎಮ್ ಎಲ್ ಟಿ ಟು ದಿ ಪವರ್ ಆಫ್ -2 ಎ ಪವರ್ -2. ಸೊ ಇವೆರಡ್ರದ್ದು ರೇಷ್ಯೂ ಕೇಳಿದಾನೆ. ಮ್ಯೂ ಇದು ಬಂದು ಏನಾಗುತ್ತಪ್ಪ, ರೇಷ್ಯೂ ಬಂದು ಎಮ್ ಟು ದ ಪವರ್ ಆಫ್ 0 ಆಯಿತು, ಎಲ್ ಹಂಗೆ ಉಳ್ಕೊಳ್ಳುತ್ತೆ, ಟಿ ಟು ದಿ ಪವರ್ ಆಫ್ -2 ಟಿ ಟು ದಿ ಪವರ್ ಆಫ್ -2 ಕ್ಯಾನ್ಸಲ್ ಆಯಿತು. ಸೊ ಎ ಪವರ್ ಮೇಲ್ಗಡೆ ಹೋದ್ರೆ 1. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಗೈತೆ ನೋಡಿ, ಆಪ್ಷನ್ ಎ. ದಟ್ಸ್ ಇಟ್. ಸೊ ಇಲ್ಲಿ ಏನ್ ಮಾಡಿದೆ, ಆಕ್ಚುಲಿ ನನಗೆ ಡೈಮೆನ್ಷನ್ಸ್ ಗೊತ್ತಿದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೆ. ಸೊ ಡೈಮೆನ್ಷನ್ಸ್ ನ ಕಲ್ತ್ಕೊಂಡಿರ್ಬೇಕು, ಸಮ್ ಆಫ್ ದಿ ಇಂಪಾರ್ಟೆಂಟ್ ಡೈಮೆನ್ಷನ್ಸ್. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬರುತ್ತಪ್ಪ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆರಾಮಾಗಿ ಬಂದ್ಬಿಡುತ್ತೆ. ಡೈಲಿ ರಿವೈಸ್ ಮಾಡ್ತಾ ಹೋಗಿ ಒಂದ್ 10 ನಿಮಿಷನಾದ್ರೂ ರಿವೈಸ್ ಮಾಡೋದಕ್ಕೆ ಇಟ್ಕೊಳ್ಳಿ. So moving on to next one, that is, if P, Q are physical quantities having different dimensions, which of the following combination can never be a meaningful quantity ಅಂತ ಕೇಳಿದೆ. ಇವಾಗ ಫಸ್ಟ್ ಕ್ವಾಂಟಿಟಿ ನೋಡಿ, P Q by R. ಸೊ ಮಲ್ಟಿಪ್ಲಿಕೇಶನ್ ಟರ್ಮ್ ಮತ್ತೆ ಡಿವಿಷನ್ ಟರ್ಮ್ ಇದೆ. ಸೊ ದಿಸ್ ಇಸ್ ಮೀನಿಂಗ್ಫುಲ್, ಆಕ್ಚುಲಿ ಡಿರೈವ್ ಮಾಡ್ಬೋದು ಇದನ್ನ. ಬಟ್ ಎರಡನೇ ಕ್ವಶನ್ ನೋಡಿ, P ಮೈನಸ್ Q ಇದೆ. ಸಿ ಅಬ್ಸರ್ವ್ ಹಿಯರ್, physical quantities of different dimensions, P no different dimension, Q no different dimension, then we can't add or subtract. Addition ಆಗಲ್ಲ, ಸಬ್ಟ್ರಾಕ್ಟ್ ಆಗಲ್ಲ. ಯಾಕೆಂದ್ರೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ನೆನಪಿಸ್ಕೊಳ್ಳಿ. ಅದರಲ್ಲಿ ಏನಂತ ಹೇಳಿದೆ, ಫಿಸಿಕಲ್ ಕ್ವಾಂಟಿಟೀಸ್ ಆಫ್ ಸೇಮ್ physical quantities can be added or subtracted. ಬೇರೆ ಆಗಲ್ಲ. ಯಾಕೆ? ಫಾರ್ ಎಕ್ಸಾಂಪಲ್ ಇವಾಗ ಇದು P ಬಂದು ಸೆಕೆಂಡ್ ಆಗ್ಬಿಡುತ್ತೆ, Q ಬಂದು kg ಆಗುತ್ತೆ. ಅವಾಗ ಇದನ್ನ ನೀವು ಸಬ್ಟ್ರಾಕ್ಟ್ ಮಾಡಕ್ಕಾಗುತ್ತಾ? ಸೊ ಆಡಕ್ಕಾಗಲ್ಲ. ಸೊ ದಿಸ್ ಈಕ್ವೇಶನ್ ಇಸ್ ನಾಟ್ ವ್ಯಾಲಿಡ್. ಮತ್ತೆ ಸರ್ ಇದು ಹಂಗೆ ಐತಲ್ಲ, ಪಿ ಆರ್ ಮೈನಸ್ ಕ್ಯೂ ಸ್ಕ್ವೇರ್ ಬೈ ಆರ್. ಬಟ್ ಇಲ್ಲಿ ಏನಿದೆ ಅಂದ್ರೆ, ಪಿ ಆರ್ ಇದೆಯಲ್ಲ, ಈ ಪಿ ಆರ್ ಟರ್ಮ್ ಮಲ್ಟಿಪ್ಲಿಕೇಶನ್ ಇದೆ. ಸೊ ಯಾವ್ದಾದ್ರು ಎರಡು ಡೈಮೆನ್ಷನ್ಸ್ ನ ಇದನ್ ಮಾಡಿ, there is a possibility that we can get a proper dimension. ಅಂದ್ರೆ ಇದನ್ನ ಇಲ್ಲಿ ಬರೀ ಸೆಕೆಂಡ್ ಕೆಜಿ ಬರ್ಕೊಂಡಿದೀನಿ, ನೀವು ಟಿ ಮೈನಸ್ ಎಂ ಈ ಟೈಪ್ ಅಲ್ಲಿ ಬರ್ಕೋಬೇಕು. Done. So there is a possibility that this equation might be correct. Division ಮತ್ತೆ ಮಲ್ಟಿಪ್ಲಿಕೇಶನ್ ಇದ್ರೆ ಆಗ್ಬಹುದು. Done. So ಅದೇ ತರ ನಾಲ್ಕನೇದು ಅಷ್ಟೇನೆ, ಪಿ ಕ್ಯೂ. There is a possibility again. There is a possibility that this equation is correct. Possibility ಇದೆ, ಕಂಪ್ಲೀಟ್ ಅಂತ ಹೇಳ್ತಾ ಇಲ್ಲ. ಬಟ್ ಸೆಕೆಂಡ್ ಈಕ್ವೇಶನ್ ನೋಡಿದ್ರೆ there is no possibility at all. ಪಾಸಿಬಿಲಿಟಿನೇ ಇಲ್ಲ, ಫಸ್ಟೇ ಪಿ ಮೈನಸ್ ಕ್ಯೂ ಆಗಲ್ಲ. So this is the correct option for this one. Okay, moving on to next one, that is the physical quantity which is measured in the units of Weber per ampere is. Weber ಅಂದ್ರೆ ಏನಪ್ಪ? Weber ಬಂದು, you should know that this is the unit of magnetic flux. Magnetic flux unit. ಹೇಗೆ ಇಂಡಿಕೇಟ್ ಮಾಡ್ತೀರಾ? 5 ಇಂದ ಇಂಡಿಕೇಟ್ ಮಾಡ್ತೀರಾ. ಅಂಡ್ ಆಂಪಿಯರ್ ಬಂದು ಆರಾಮಾಗಿ ಹೇಳ್ಬೋದಾ, ಕರೆಂಟ್ದು ಯೂನಿಟ್. ನಾವು ಅಕಾರ್ಡಿಂಗ್ ಟು ವೆಬರ್ ಪರ್ ಆಂಪಿಯರ್ ಅಂದ್ರೆ ಹೀಗ ಬರ್ಕೊಳ್ಳೋದು, ಅಂದ್ರೆ ಪೈ ಬೈ ಐ. ದಿಸ್ ಇಸ್ ದ ಈಕ್ವೇಶನ್. ಸೊ ದಿಸ್ ಈಸ್ ದಿ ಈಕ್ವೇಶನ್ ಆಫ್, ಯು ಶುಡ್ ನೋ, ದಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್ ಈಕ್ವೇಶನ್ ಆಗುತ್ತೆ, ಅಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಗುತ್ತೆ. ಮ್ಯೂಚುವಲ್ ಇಂಡಕ್ಟೆನ್ಸ್ ಆಗುತ್ತೆ. Therefore A 1 and 2 both are correct. So ಇದು 1 and 2, sorry, 1 and 2. So both 1 and 2 are correct. Excellent.
ನಾವು ಲಾಸ್ಟ್ ಒನ್ ದಟ್ ಇಸ್ 2025 ಲಾಸ್ಟ್ ಇಯರ್ ಕೇಳಿರೋ ಕ್ವಶನ್ ಎಷ್ಟು ಈಸಿ ಇದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಡಿಡಕ್ಟೆಡ್ ಆನ್ ದಿ ಬೇಸಿಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಡೈಮೆನ್ಷನಲ್ ಅನಾಲಿಸಿಸ್ ಯೂಸ್ ಮಾಡ್ಕೊಂಡು ಯಾವ ಈಕ್ವೇಶನ್ ಡಿರೈವ್ ಮಾಡ್ಬೋದು ಅಂತ ಕೇಳಿದ್ದಾನೆ. ಇವಾಗ ಫಸ್ಟ್ ಈಕ್ವೇಶನ್ ಅಬ್ಸರ್ವ್ ಮಾಡ್ರಪ್ಪ, ಇಲ್ಲಿ ಅಡಿಷನ್ ಐತೆ. ಫಸ್ಟ್ ನೋಡಿದ ತಕ್ಷಣ ಹೇಳ್ಬಿಡ್ಬೇಕು, ನಾನು ಲಿಮಿಟೇಷನ್ಸ್ ಅಲ್ಲಿ ಹೇಳ್ತಿದ್ದೆ ಈ ತರ ಈಕ್ವೇಶನ್ ಬಂದ್ರೆ ಡಿರೈವ್ ಮಾಡೋದಕ್ಕೆ ಆಗಲ್ಲ. ಈಗ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ ಅಂದ್ರೆ ಇದು ಸಹ ಆಗಲ್ಲ, ತೆಗೆದಾಕ್ಬಿಡಿ. ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಬಂತು, ಇದು ಆಗಲ್ಲ. ಬಟ್ ಇದು ನೋಡಿ ಪರ್ಫೆಕ್ಟ್ ಇಕ್ವೇಶನ್, ಯಾವ ಟ್ರಿಗ್ನೋಮೆಟ್ರಿ ಇದು ಏನು ಇಲ್ಲ. ಸೊ ಫೋರ್ತ್ ಒನ್ ಇಸ್ ಕರೆಕ್ಟ್. ಇದನ್ನ ಹಿಂಗೂ ಬರ್ಕೋಬಹುದು, ಈಟಾ ಆರ್ ವಿ ಅಂತಾನು ಬರ್ಕೋಬಹುದು. ಸೊ ದಿಸ್ ಕ್ಯಾನ್ ಬಿ ಡಿರೈವ್ಡ್. ಸೊ ಸಮ್ ಕ್ವಶನ್ ನಾವು ಸಹ ಡಿರೈವ್ ಮಾಡೋಣ, ಸಾಲ್ವ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ದ ಯೂನಿಟ್ ಆಫ್ ಸರ್ಫೇಸ್ ಟೆನ್ಷನ್ ಇನ್ SI ಸಿಸ್ಟಮ್ ಇಸ್. ಸೊ ಸರ್ಫೇಸ್ ಟೆನ್ಷನ್ ಫಾರ್ಮುಲಾ ಏನು? ಫೋರ್ಸ್ ಪರ್ ಯೂನಿಟ್ ಲೆಂತ್, ಫೋರ್ಸ್ ಪರ್ ಲೆಂತ್. ಸೊ ಫೋರ್ಸ್ ಯೂನಿಟ್ ಏನಪ್ಪ? ನ್ಯೂಟನ್. ಎಕ್ಸಲೆಂಟ್. ಲೆಂತ್ ಯೂನಿಟ್ ಏನು? ಮೀಟರ್. ಸೊ ಇಲ್ಲಿ ಯಾವ ಆಪ್ಷನ್? ನ್ಯೂಟನ್ ಮೀಟರ್. ಡನ್. ಮೂವಿಂಗ್ ಆನ್ ಟು ಸೆಕೆಂಡ್ ಕ್ವಶನ್, ಯೂನಿಟ್ ಆಫ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ಯೂನಿಟ್ ಆಫ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ಪರ್ಮಿಟಿವಿಟಿ ಏನ್ರಪ್ಪ? ಏನು? ಎಪ್ಸಲ್ ನಾಟ್. ಇದನ್ನ ಕೆಪಾಸಿಟೆನ್ಸ್ ಬೈ 4πr ಅಂತಾನು ತಗೋತೀವಿ. ಈಕ್ವೇಶನ್ ಇದು ಬಂದು ಕೆಪಾಸಿಟೆನ್ಸ್ಗೆ ಯೂನಿಟ್ ಬಂದು ಫ್ಯಾರೆಡ್. 4π ಇಸ್ ಕಾನ್ಸ್ಟೆಂಟ್, ಸೊ ಆರ್ ಒಂದೇನೆ, ದಟ್ ಈಸ್ ಮೀಟರ್. ಸೊ ಯಾವ ಈಕ್ವೇಶನ್ ಅಪ್ಲೈ ಆಗುತ್ತೆ? ಫ್ಯಾರೆಡ್ ಪರ್ ಮೀಟರ್, ಸೆಕೆಂಡ್ ಆಪ್ಷನ್. Done. Okay, excellent. Moving on to next question. The number of significant figures in zero here in this one. ಎಷ್ಟಿದಾವೆ? ರೂಲ್ಸ್ ಫಾರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡಿದ್ರೆ ಆರಾಮಾಗಿ ಹೇಳ್ಬೋದು 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ. ಡನ್. ಮತ್ತೆ ಎಕ್ಸ್ಪ್ಲೈನ್ ಮಾಡೋಣ ನಾನು, ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಹ್ಯಾವ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ ನೋಡಿ, ಇದಕ್ಕೆ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ. ಇದಕ್ಕೂ ಬಂದ್ರೆ ಎಷ್ಟಿದಾವೆ? 2 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಇದಕ್ಕೆ ಎಷ್ಟಿದಾವಪ್ಪ? ಇದಕ್ಕೂ 4 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಬಟ್ ಇದಕ್ಕೆ ಅಬ್ಸರ್ವ್ ಮಾಡಿ, ಇದಕ್ಕೆ 3 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಸೊ ಆಪ್ಷನ್ 4 ಇಸ್ ಕರೆಕ್ಟ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಫಿಸಿಕಲ್ ಕ್ವಾಂಟಿಟಿ ಆಸ್ ಅ ಯೂನಿಟ್ ಬಟ್ ನೋ ಡೈಮೆನ್ಷನ್. ಅವಾಗಲೇ ಹೇಳಿದೆ ನಿಮಗೆ, ಯೂನಿಟ್ ಇರುತ್ತೆ, ಡೈಮೆನ್ಷನ್ ಇರೋಲ್ಲ. ನೋಡಿದ ತಕ್ಷಣ ಹೇಳ್ಬಿಡಿ ಆಂಗಲ್. ಡನ್. ಅಗೇನ್ ಇದನ್ನು ಹೇಳ್ತೀನಿ, ರಿಲೇಟಿವ್ ವೆಲಾಸಿಟಿಗೆ ಬೋತ್ ಯೂನಿಟ್ ಡೈಮೆನ್ಷನ್ ಎರಡೂ ಇರುತ್ತೆ. ಬಟ್ ರಿಲೇಟಿವ್ ಡೆನ್ಸಿಟಿ ಅಂತ ಬಂದ್ರೆ, ಸಾರಿ ಇದನ್ನ ರಿಮೂವ್ ಮಾಡೋಣ. ರಿಲೇಟಿವ್ ವೆಲಾಸಿಟಿಗೆ ಎರಡೂ ಇರುತ್ತೆ. ರಿಲೇಟಿವ್ ಡೆನ್ಸಿಟಿ ಬಂದ್ರೆ ಯೂನಿಟ್ ಇರಲ್ಲ, ಡೈಮೆನ್ಷನ್ ಇರಲ್ಲ. ಇದಕ್ಕೆ ಸ್ಟ್ರೈನ್ ಅಂತ ಬಂದ್ರೆ ಇದಕ್ಕೂ ಸಹ ಯೂನಿಟ್ ಇರಲ್ಲ, ಏನೋ ಡೈಮೆನ್ಷನ್ ಇರಲ್ಲ. ನೆನ್ಪಿಟ್ಕೊಳ್ಳಿ, ಸ್ಟ್ರೈನು ರಿಲೇಟಿವ್ ಡೆನ್ಸಿಟಿಗೆ ಎರಡೂ ಇರಲ್ಲ. ಆಂಗಲ್ಗೆ ಏನಿರುತ್ತೆ? ಯೂನಿಟ್ ಇರುತ್ತೆ, ಡೈಮೆನ್ಷನ್ ಇರಲ್ಲ. Which of the following physical quantity has neither unit nor dimension? ಯಾವ್ದಪ್ಪ? ರಿಲೇಟಿವ್ ವೆಲಾಸಿಟಿಗೆ ಎರಡೂ ಇರುತ್ತೆ ಅಂತ ಹೇಳಿದೆ, ಬಟ್ ರಿಲೇಟಿವ್ ಡೆನ್ಸಿಟಿಗೆ ಯಾವುದೂ ಇರಲ್ಲ. ಯಾಕೆಂದ್ರೆ ಅಬ್ಸಲ್ಯೂಟ್ ಡೆನ್ಸಿಟಿ ಬೈ ರಿಲೇಟಿವ್ ಡೆನ್ಸಿಟಿ ಏನೋ ಮಾಡ್ತಾರೆ, ಮೆಟೀರಿಯಲ್ ಡೆನ್ಸಿಟಿಯಿಂದ ಡಿರೈವ್ ಮಾಡ್ತಾರೆ. ಅದಕ್ಕೋಸ್ಕರ ರಿಲೇಟಿವ್ ಡೆನ್ಸಿಟಿಗೆ ಯಾವುದೇ ತರ ಯೂನಿಟ್ ಇರಲ್ಲ, ಡೈಮೆನ್ಷನ್ ಇರಲ್ಲ, ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಡೈಮೆನ್ಷನ್ಸ್ ಆಫ್ ಟಾರ್ಕ್ ಆರ್ ಸೇಮ್ ಆಸ್ ದಟ್ ಆಫ್. ಇದರ ಕ್ವಶನ್ ಏನಾದ್ರು ಕೇಳಿದ್ರೆ ಆಪ್ಷನ್ ನೋಡಿ, ಫಸ್ಟ್ ಮೊಮೆಂಟ್ ಆಫ್ ಫೋರ್ಸ್ ಇದೆಯಾ? ಇಲ್ಲೇ ಬೇರೆದಕ್ಕೆ ಹೋಗೋದೇ ಬೇಡ. ಮೊಮೆಂಟ್ ಆಫ್ ಫೋರ್ಸ್. ಟಾರ್ಕ್ ನ ಇನ್ನೊಂದು ಹೆಸರಲ್ಲಿ ಕರೀತಾರೆ, ದಟ್ ಈಸ್ ಮೊಮೆಂಟ್ ಆಫ್ ಫೋರ್ಸ್. ಮೊಮೆಂಟ್ ಆಫ್ ಫೋರ್ಸ್ ಅಂತ. ಅದಿಲ್ಲ ಅಂದ್ರೆ ಟಾರ್ಕ್ ಆಸ್ ಅ ಸೇಮ್ ಡೈಮೆನ್ಷನ್ ಆಸ್ ವರ್ಕು ಎನರ್ಜಿ, ಇವಕ್ಕೆಲ್ಲ ಸೇಮ್ ಡೈಮೆನ್ಷನ್ ಇರುತ್ತೆ. ಟಾರ್ಕು, ವರ್ಕು, ಎನರ್ಜಿ ಇವಕ್ಕೆಲ್ಲ ಸೇಮ್ ಡೈಮೆನ್ಷನ್. ಡನ್. ಸೊ ಮೊಮೆಂಟ್ ಆಫ್ ಫೋರ್ಸ್ ಇಲ್ಲಿ ಆನ್ಸರ್. ಡೈಮೆನ್ಷನ್ಸ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೇಗೆ ಇಂಡಿಕೇಟ್ ಮಾಡೋದು? ಪೈ ಇಂದ ಇಂಡಿಕೇಟ್ ಮಾಡೋದು. ಅವಾಗಲೇ ಫಸ್ಟ್ KCT PYQ ನೋಡಿದಾಗಲೇ ಹೇಳಿದ್ದು, ದಟ್ ಈಸ್ ml² T⁻⁻2 A⁻−1 ನ ಒಂದ್ಸತಿ ನೆನ್ಪಿಟ್ಕೊಂಡ್ರೆ ಇನ್ನೊಂದ್ಸತಿ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಡಿ ಇಸ್ ಕರೆಕ್ಟ್. ಡನ್. Now, if C is capacitance and Q is charge, then the dimensions of Q² C is same as that of. ಈಗ Q² ಅಂದ್ರೆ ಏನು? Q² by C ಕೆಪಾಸಿಟೆನ್ಸ್. ದೆನ್ Q² ಅಂದ್ರೆ ಕರೆಂಟ್
ಇಂಟು ಟೈಮ್, ಕರೆಂಟ್ ಇಂಟು ಟೈಮ್, ಐ ಇಂಟು ಟಿ ಹೋಲ್ ಸ್ಕ್ವೇರ್ ಆಯಿತು. ಸೊ ಕೆಪಾಸಿಟೆನ್ಸ್ಗೆ ನೋಡೋಣ, ಇದನ್ನೊಂದು ಡಿರೈವ್ ಮಾಡೋಣ. ಕರೆಂಟ್ ಆಂಪಿಯರ್ ಟಿ ಹೋಲ್ ಸ್ಕ್ವೇರ್ ಆಯಿತು, ಹೋಲ್ ಡಿವೈಡೆಡ್ ಬೈ ಕೆಪಾಸಿಟೆನ್ಸ್ಗೆ ನೆನ್ಪಿಟ್ಕೊಳ್ಳಿ, ನನಗಂತೂ ಮರ್ತೋಗಿದೆ. ನೋಡೋಣ ಇಲ್ಲಿ ಲಿಸ್ಟಲ್ಲಿ ಏನಿದೆ ಕೆಪಾಸಿಟೆನ್ಸಿಗೆ. ಚಾರ್ಜ್ ಪರ್ ಪೊಟೆನ್ಷಿಯಲ್ ಫಾರ್ಮುಲಾ ಇದೆ. ಸೊ ಕೆಪಾಸಿಟೆನ್ಸಿಗೆ ಬಂದು m to the power of -1, L to the power of -2, T to the power of 4, A to the power A ಸ್ಕ್ವೇರ್. ಚಾರ್ಜ್ ಕರೆಕ್ಟ್ ಆಗಿ ಬರ್ಕೊಂಡಿದೀವ, ಚಾರ್ಜ್ ಕರೆಂಟ್ ಇಂಟು ಟೈಮ್ ಕರೆಕ್ಟ್ ಆಗಿ ಬರ್ಕೊಂಡಿದೀವಿ. T ಇಂಟು A, m to the power of -1, L to the power of -2, T to the power of 4, A ಸ್ಕ್ವೇರ್. ಏನು m to the power of -1, L to the power of square, T to the power of 4, A to the power of -1. ಕರೆಕ್ಟ್ ಅಲ್ವೇನ್ರ? m to the power of -1, L ಸ್ಕ್ವೇರ್, T to the power of 4, A power -1. ಡಿರೈವ್ ಮಾಡಿದ್ರೆ ಏನು ಬರುತ್ತೆ? ಇದು m L ಸ್ಕ್ವೇರು, L ಪವರ್ -2 ಇದು L ಸ್ಕ್ವೇರು, T to the power of -2 ಬರುತ್ತೆ. ಆಮೇಲೆ A ಪವರ್ -2 ಇರ್ಬೇಕು, ಅದು -2. ದಿಸ್ ಇಸ್ ವಾಟ್ ಯು ವಿಲ್ ಗೆಟ್, ml ಸ್ಕ್ವೇರ್ T to the power of -2. ಸೊ ದಿಸ್ ಈಸ್ ಸೇಮ್ ಆಸ್ ಯಾವುದಕ್ಕೆ ಸೇಮ್ ಇರುತ್ತಪ್ಪ? ml ಸ್ಕ್ವೇರ್ ವರ್ಕಿಗೆ ಸೇಮ್ ಇರುತ್ತೆ, ಟಾರ್ಕಿಗೆ ಸೇಮ್ ಇರುತ್ತೆ. ಇವಾಗ ತಾನೇ ಹೇಳಿದ್ನಲ್ಲ, ml ಸ್ಕ್ವೇರ್ T to the power of -2 ವರ್ಕು ಮತ್ತು ಟಾರ್ಕಿಗೆ ಸೇಮ್ ಇರುತ್ತೆ, ml ಸ್ಕ್ವೇರ್ T to the power of -2. You can derive torque force into perpendicular distance, ml T to the power of -2 into L, correct, m L square T to the power of -2. ಡನ್. ಈ ತರ ಕೇಳಲ್ಲ, ಯಾವ್ದಾದ್ರು ವರ್ಕ್ ಮಾತ್ರ ಕೊಟ್ಟಿರ್ತಾನೆ, ಟಾರ್ಕ್ ಎರಡು ಆಪ್ಷನ್ ಕೊಟ್ಟಿರಲ್ಲ, ವೆರಿ ರೇರ್ ಕೇಸಲ್ಲಿ ಆ ಥರ ಆಗುತ್ತೆ. Done. So moving on to next one. Which of the following relations for displacement of particle undergoing simple harmonic motion is not correct dimensionally? ನಾವು ಈಗ ಫಸ್ಟ್ ಅಬ್ಸರ್ವ್ ಮಾಡೋಣ. ಇಲ್ಲಿ ಡಿರೈವ್ ಮಾಡೋಕ್ಕಾಗಲ್ಲ, ಚೆಕ್ ಮಾಡ್ಬೋದು ಅಂತ ಹೇಳಿದೀನಿ ಆಗ್ಲೇ. ಡೈಮೆನ್ಷನಲ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು, ಡಿರೈವ್ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ, ಯಾವುದು ಡಿರೈವ್ ಮಾಡೋದಕ್ಕಾಗಲ್ಲ, ಚೆಕ್ ಮಾಡ್ತಿದ್ದೀನಿ ಅಷ್ಟೇ. ಡೈಮೆನ್ಷನಲ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದೀವಿ. ಈಗ y ಬಂದು ಲೆಂತ್, ದಟ್ ಈಸ್ ಈಕ್ವಲ್ ಟು, ಇದಕ್ಕೆ ಯಾವ್ದು ಡೈಮೆನ್ಷನ್ ಇರಲ್ಲ, ಬಟ್ ಎ ಇದೆಯಲ್ಲ ಇದು ಬಂದು ಆಂಪ್ಲಿಟ್ಯೂಡ್. ಅಂದ್ರೆ ಆಂಪ್ಲಿಟ್ಯೂಡ್ ನ ಹೇಗೆ ಮೆಜರ್ ಮಾಡ್ತೀರಾ? ಲೆಂತ್ ಇಂದಾನೆ ಮೆಜರ್ ಮಾಡ್ತೀರಾ. ಸೊ ದಿಸ್ ಆಲ್ಸೋ ನಾಟ್ ಕರೆಕ್ಟ್. ಯಾವ್ದು ಕರೆಕ್ಟ್ ಇಲ್ಲ, ಇದು ಕರೆಕ್ಟ್ ಐತೆ, ಫಸ್ಟ್ ಒನ್ ಈಕ್ವೇಶನ್ ಕರೆಕ್ಟ್. ಸೊ ಇದಕ್ಕೂ ಸೇಮ್, ಎಲ್ ಇಸ್ ಈಕ್ವಲ್ ಟು ಎಲ್, ಇದು ಕರೆಕ್ಟ್. ಬಟ್ ಇಲ್ಲಿ ನೋಡ್ರಪ್ಪ, ಎಲ್ ಇಸ್ ಈಕ್ವಲ್ ಟು ಆಂಪ್ಲಿಟ್ಯೂಡ್ ಬೈ ಟೈಮ್ ಇದೆ, ಅಂದ್ರೆ ಎಲ್ ಬೈ ಟಿ ಆಯ್ತು, ಇದು ಕರೆಕ್ಟ್ ಇಲ್ಲ. LHS ಇಸ್ ನಾಟ್ ಈಕ್ವಲ್ ಟು RHS. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಇದು ಬಂದ್ರೆ ಇದನ್ನೆಲ್ಲ ಮರ್ತ್ಬಿಡಿ, ಬಟ್ ಎಲ್ ಇಸ್ ಈಕ್ವಲ್ ಟು ಎಲ್, ಇದು ಕರೆಕ್ಟ್ ಇದೆ. ಡನ್. ಸೊ ಈ 3 ಇಕ್ವೇಶನ್ ಕರೆಕ್ಟ್ ಇದೆ, ಥರ್ಡ್ ಒನ್ ಕರೆಕ್ಟ್ ಇಲ್ಲ. ದಟ್ಸ್ ಇಟ್, ದಟ್ ಇಸ್ ದ ಆನ್ಸರ್. ಸೊ ಇದನ್ನ ನೀವು ಅಸೈನ್ಮೆಂಟ್ ಆಗಿ ತಗೊಳ್ಳಿ, ಇವಾಗ ಪಾಸ್ ಮಾಡಿ ಸಾಲ್ವ್ ಮಾಡಿ, ಟ್ರೈ ಮಾಡಿ. ಸೊ ಇಷ್ಟು ಬಂದು ಯೂನಿಟ್ಸ್ ಅಂಡ್ ಡೈಮೆನ್ಷನ್. ಸರ್ ಇಷ್ಟು ಓದಿದ್ರೆ ಸಾಕ? ನನ್ನ ಪ್ರಕಾರ ತುಂಬಾ ಆಯ್ತು. ನಾನು ಏನ್ ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಿದ್ದೀನೋ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟನ್ನ ಮಾತ್ರ ನೀವು ನೋಡ್ಕೊಂಡು ಅದ್ರ ಮೇಲೆ ಪ್ರಾಬ್ಲಮ್ಸ್, ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಲ್ಲ, ಕಾನ್ಸೆಪ್ಟ್ಸ್ ಮೇಲೆ ಬರೋ ಪ್ರಾಬ್ಲಮ್ಸ್ ಇದಾವಲ್ಲ ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನೀವು ಎಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರೋ ಅಷ್ಟು ಸಹ ನಿಮಗೆ ಒಳ್ಳೇದು. ಸೊ ಇದು ಬಂದು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್. ನೆಕ್ಸ್ಟ್ ಬಂದು ಐ ವಿಲ್ ಬಿ ಡೂಯಿಂಗ್ ಒನ್ ಶಾರ್ಟ್ KCT ಸೆಷನ್ ಫಾರ್ ಸ್ಟ್ರೈಟ್ ಲೈನ್. ಓಕೆ, ಸೊ ಇಷ್ಟು ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಅಗೇನ್ ಐ ವಿಲ್ ಬಿ ಅಪ್ಲೋಡಿಂಗ್ ದಿಸ್ ಕಾಪಿ ಇನ್ ಮೈ ವಾಟ್ಸಪ್ ಚಾನಲ್. ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಮಸ್ಕಾರ, ಮತ್ತೆ ಸಿಗುವ.